Hello students, let us continue our discussion on kinetic theory of gases. So last class ಅಲ್ಲಿ ಏನು ಕಲ್ತಿದ್ರಿ, ಒಂದು ಕಂಟೈನರ್ ಒಳಗಡೆ ಐಡಿಯಲ್ ಗ್ಯಾಸ್ ಇದ್ರೆ ಸೊ ಆ ಐಡಿಯಲ್ ಗ್ಯಾಸ್ ಅಲ್ಲಿ ಪ್ರೆಷರ್ ಎಷ್ಟಿರುತ್ತೆ ಅಂತ ಡಿರೈವೇಷನ್ ಮಾಡಿ ಆ ಎಕ್ಸ್ಪ್ರೆಷನ್ ನ ಕಲ್ತ್ಕೊಂಡ್ರಿ. ಸೊ ವಾಟ್ ವಾಸ್ ದಟ್ ಎಕ್ಸ್ಪ್ರೆಷನ್? P is equal to 1/3 mn VRMS square. So in terms ನೋಡೋಣ, P ಅಂದ್ರೆ pressure of the gas, m mass of each molecule, n number of molecules per unit volume, VRMS is the RMS speed of the gas molecules. RMS speed ಹೆಂಗೆ ಮಾಡೋದು ಅಂತ ಗೊತ್ತಲ್ಲ. ಸೊ ನೋಡಿ, ಇಲ್ಲಿ ಪ್ರತಿ ಮಾಲಿಕ್ಯೂಲ್ದು ಸ್ಪೀಡ್ ಅಥವಾ ವೆಲಾಸಿಟಿನ ಸ್ಕ್ವೇರ್ ಮಾಡಿ ಪ್ರತಿ ಮಾಲಿಕ್ಯೂಲ್ದು, ಆಮೇಲೆ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಮಾಡಿ, ಆಮೇಲೆ ಅದನ್ನು ರೂಟ್ ತಗೊಳ್ಳಿ. ಇದನ್ನೇ ನೀವೇನಂತ ಕರಿತೀರ? VRMS ಅಂತ ಕರಿತೀರ. ದ ರೂಟ್ ಆಫ್ ದ ಮೀನ್ ಆಫ್ ದ ಸ್ಕ್ವೇರ್ಸ್ ಆಫ್ ದ velocities of molecules. Okay na? So this is the expression for pressure in a ideal gas. Okay, 1/3 mn VRMS square. ಇದನ್ನ ಇನ್ನೊಂದು ಬೇರೆ ಫಾರ್ಮ್ಸ್ ಅಲ್ಲೂ ಬರಿಬೋದು ಇದೇ ಎಕ್ಸ್ಪ್ರೆಷನ್. ಏನು ಅಂತ ನೋಡೋಣ. ಸೊ ಈಗ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್, ಸ್ಮಾಲ್ ಲೆಟರ್ ಎನ್ ನಾನು ಹೆಂಗೆ ಬರಿಬೋದು ನೋಡಿ. ಇಲ್ಲಿ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕ್ಯಾಪಿಟಲ್ N ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಕಂಟೈನರ್. ಸೊ ಕ್ಯಾಪಿಟಲ್ N/V ಅಂತ ಬರಿಬೋದು ಸ್ಮಾಲ್ ಎನ್ ಅನ್ನು. ಸೊ ಅದು ಕೊಡಿ ಈಗ. ಸೊ P ಏನಾಯ್ತು ನೋಡಿ, 1/3 n/V ಇಂಟು VRMS ಸ್ಕ್ವೇರ್ ಆಯಿತು. ಓಕೆನಾ? ಸೊ ಈಗ ನೋಡಿ, ಸೊ ಮಾಸ್ ಆಫ್ ಈಚ್ ಮಾಲಿಕ್ಯೂಲ್ ಇಂಟು ದ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಸೊ ಇವೆರಡು ಇಂಟು ಮಾಡಿದ್ರೆ ಏನು ಬರುತ್ತೆ ನೀವೇ ಹೇಳ್ಬೇಕು ನನಗೀಗ. ಮಾಸ್ ಆಫ್ ಈಚ್ ಮಾಲಿಕ್ಯೂಲ್ ಇಂಟು ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಸೊ ಅದು ಇವೆರಡನ್ನ ಇಂಟು ಮಾಡಿದ್ರೆ ನನಗೆ ದ ಮಾಸ್ ಆಫ್ ದ ಹೋಲ್ ಗ್ಯಾಸ್ ಇನ್ ದಟ್ ಕಂಟೈನರ್. ಸೊ ನೀವು ಕಂಟೈನರಲ್ಲಿ ತಗೊಂಡಿದ್ದಂಥ ಗ್ಯಾಸ್ದೇ ಮಾಸ್ ಸಿಗುತ್ತೆ ತಾನೆ. ಮಾಸ್ ಆಫ್ ಈಚ್ ಮಾಲಿಕ್ಯೂಲ್ ಇಂಟು ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ ಮಾಡಿದ್ರೆ ದ ಮಾಸ್ ಆಫ್ ದ ಗ್ಯಾಸ್ ಇನ್ ದ ಕಂಟೈನರ್ ಅದೇ ಸಿಕ್ತು. ಕ್ಯಾಪಿಟಲ್ M ಅಂತ ಕರ್ಕೊಂಡಿದ್ದೀವಿ. ಸೊ ಈ ಸಿಂಬಲ್ಸ್ ಎಲ್ಲ ನಿಮ್ಗೆ ಪರಿಚಯ ಇದೆ ಆಲ್ರೆಡಿ. ಸೊ ಕ್ಯಾಪಿಟಲ್ M ಇಸ್ ಮಾಸ್ ಆಫ್ ದ ಗ್ಯಾಸ್, small m is mass of each molecule, V is volume of the gas or volume of the container. Okay na? So mass by volume. So ಏನಾಯ್ತು ನೋಡಿ ಈಗ P. ಸೊ ಮಾಸ್ ಬೈ ವಾಲ್ಯೂಮ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ? ಡೆನ್ಸಿಟಿ. ಸೊ 1/3 ρ VRMS ಸ್ಕ್ವೇರ್. ಸೊ ನಿಮ್ಮ ಪ್ರೆಷರ್ದು ಎಕ್ಸ್ಪ್ರೆಷನ್ ಇನ್ ಟರ್ಮ್ಸ್ ಆಫ್ ಡೆನ್ಸಿಟಿ ಈ ಥರ ಬರಿಬೋದು ನೋಡಿ. ಸೊ ಇಲ್ಲಿ ಎಕ್ಸ್ಪ್ರೆಷನ್ ಫಾರ್ ಪ್ರೆಷರ್ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್ ಇತ್ತು ಇಲ್ಲಿ, ಆ್ಯಂಡ್ ಮಾಸ್ ಆಫ್ ಈಚ್ ಮಾಲಿಕ್ಯೂಲ್. ಬಟ್ ಅದೇ ಎಕ್ಸ್ಪ್ರೆಷನನ್ನು ಇನ್ನೊಂದು ರೀತಿ ಹೇಳಿದ್ದೀವಿ ನೋಡಿ. ಪ್ರೆಷರ್ ಇಸ್ 1/3 ρ VRMS ಸ್ಕ್ವೇರ್. ಸೊ ವೇರ್ ρ ಇಸ್ ದ ಡೆನ್ಸಿಟಿ ಆಫ್ ದ ಗ್ಯಾಸ್ ಆ್ಯಂಡ್ VRMS ಇಸ್ ದ RMS ಸ್ಪೀಡ್ ಆಫ್ ದ ಗ್ಯಾಸ್ ಮಾಲಿಕ್ಯೂಲ್. ಸೊ ಇದು ಆಲ್ಟರ್ನೇಟ್ ಎಕ್ಸ್ಪ್ರೆಷನ್ ಫಾರ್ ಪ್ರೆಷರ್ ಫ್ರಮ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಓಕೆನಾ? ಸೊ ಇವೆರಡು ಎಕ್ಸ್ಪ್ರೆಷನ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ದೀಸ್ ಟು ಎಕ್ಸ್ಪ್ರೆಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಈಗ ಸೊ ಇನ್ನೊಂದು ಐಡಿಯಲ್ ಗ್ಯಾಸ್ ಇಕ್ವೇಷನ್ದು ಸುಮಾರು ಫಾರ್ಮ್ಸ್ನ ಅವತ್ತು ಕಲ್ತ್ಕೊಂಡ್ರಿ. ಒಂದು ಫಾರ್ಮ್ ಮಿಸ್ ಆಗಿತ್ತು. ಸೊ ಈಗೇನು ಅದು ಅಂತ ನೋಡೋಣ. ಸೊ ಐಡಿಯಲ್ ಗ್ಯಾಸ್ ಇಕ್ವೇಷನ್ದು ಸುಮಾರು ಫಾರ್ಮ್ಸ್ ನೋಡಿ. ಒಂದು PV = μRT, ಇದು ದ ಮೋಸ್ಟ್ ಬೇಸಿಕ್ ಫಾರ್ಮ್ ಅಲ್ವಾ. P ಪ್ರೆಷರ್ ಆಫ್ ದ ಗ್ಯಾಸ್, V ವಾಲ್ಯೂಮ್ ಆಫ್ ದ ಗ್ಯಾಸ್, μ ನಂಬರ್ ಆಫ್ ಮೋಲ್ಸ್, R ಗ್ಯಾಸ್ ಕಾನ್ಸ್ಟೆಂಟ್, T ಟೆಂಪ್ರೇಚರ್. ಇನ್ನೊಂದು ಫಾರ್ಮ್ ನೋಡಿ, ಮ್ಯೂನ ನಾನು ಹೆಂಗೆ ಬರಿಬೋದು? m/m0 ಅಂತ ಬರಿಬೋದು. ಸೊ M ಮಾಸ್ ಆಫ್ ದ ಗ್ಯಾಸ್, m0 ಮಾಲಿಕ್ಯುಲರ್ ಮಾಸ್ ಆಫ್ ದ ಗ್ಯಾಸ್. m0 ಅನ್ನೋದು ಮಾಲಿಕ್ಯುಲರ್ ಮಾಸ್ ಆಫ್ ದ ಗ್ಯಾಸ್, M ಮಾಸ್ ಆಫ್ ದ ಗ್ಯಾಸ್. ಇದು ಅನದರ್ ಫಾರ್ಮು. ಸೊ ಇನ್ನೊಂದು ಫಾರ್ಮು ಕಲ್ತಿದ್ರಿ ನೀವು. ಸೊ ಮ್ಯೂ ಬದಲಿಗೆ ಮ್ಯೂಗೆ ಎರಡು ಎಕ್ಸ್ಪ್ರೆಷನ್, ಒಂದು m/m0, ಇನ್ನೊಂದು n/Na, ದ ನಂಬರ್ ಆಫ್ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ದ ಗ್ಯಾಸ್ ಡಿವೈಡೆಡ್ ಬೈ ಅವಗಡ್ರ ನಂಬರ್. ಇದು ಅನದರ್ ಎಕ್ಸ್ಪ್ರೆಷನ್ ಫಾರ್ ನಂಬರ್ ಆಫ್ ಮೋಲ್ಸ್. ಇದು ಅನದರ್ ಎಕ್ಸ್ಪ್ರೆಷನ್ ಫಾರ್ ನಂಬರ್ ಆಫ್ ಮೋಲ್ಸ್. ಮಾಸ್ ಆಫ್ ದ ಗ್ಯಾಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ ದ ಗ್ಯಾಸ್, ಅಥವಾ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಡಿವೈಡೆಡ್ ಬೈ ಅವಗಡ್ರ ನಂಬರ್. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಮ್ಯೂ ಜಾಗಕ್ಕೆ n/Na ಮಾಡಿ.
ಸೊ N/Na ಇಂಟು RT. ಸೊ R/Na ಅಂದ್ರೇನು? R/na ಅಂದರೆ ದ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ KB. ಸೊ NKBT. ಸೊ ಇದು ಅನದರ್ ಫಾರ್ಮ್. ಓಕೆನಾ? ಸೊ ಇವೆಲ್ಲ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಐಡಿಯಲ್ ಗ್ಯಾಸ್ ಇಕ್ವೇಷನ್. ಇದು 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 ಮತ್ತು ಇದು ನೀವು ಆಲ್ರೆಡಿ ನೀವು ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ರಿ. ಸೊ ಈಗ ಒಂದು ಅನದರ್ ವೆರಿ ಇಂಪಾರ್ಟೆಂಟ್ ಫಾರ್ಮ್ ಬಗ್ಗೆ ಹೇಳ್ತೀನಿ ನಾನೀಗ. ಸೊ ಈ ಎಕ್ಸ್ಪ್ರೆಷನ್ ತಗೊಳ್ಳಿ. ಈಗ ಈ ಎಕ್ಸ್ಪ್ರೆಷನ್ ಕಾನ್ಸಂಟ್ರೇಟ್ ಮಾಡಿ. ಸೊ ಪಿ ವಿನ ಕೆಳಗೆ ಕಳಿಸಿ. ಸೊ ಪಿ ಏನಾಯ್ತು ನೋಡಿ ಈಗ M/m0V ಇಂಟು RT. ಸೊ ಈಗ M/V ಅಂದರೆ ಏನು ನೋಡಿ ಇಲ್ಲಿ, M/V ಮಾಸ್ ಆಫ್ ದ ಗ್ಯಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಗ್ಯಾಸ್. ಸೊ ಅದೇನದು ಡೆನ್ಸಿಟಿ ಆಫ್ ದ ಗ್ಯಾಸ್ ρ/m0 RT. ಸೊ ಇದು ನೋಡಿ ಅನದರ್ ಫಾರ್ಮ್ ಆಫ್ ಐಡಿಯಲ್ ಗ್ಯಾಸ್ ಇಕ್ವೇಷನ್. ಇದು ಅವತ್ತು ಹೇಳಿರಲಿಲ್ಲ. ಐಡಿಯಲ್ ಗ್ಯಾಸ್ ಇಕ್ವೇಷನ್ ಇನ್ ಟರ್ಮ್ಸ್ ಆಫ್ ಡೆನ್ಸಿಟಿ ಇದು ಲಾಸ್ಟ್ ಕ್ಲಾಸಸ್ಗಳಲ್ಲಿ ಹೇಳಿರಲಿಲ್ಲ. ಸೊ ಅದಕ್ಕೆ ಈ ಫಾರ್ಮ್ ಇವತ್ತು ಹೇಳ್ತಾ ಇದ್ದೀನಿ. ಓಕೆನಾ? ρ/m0 ಇಂಟು RT, where ρ is the density of the gas, m0 is the molecular mass of the gas, R is the gas constant, T is temperature. ಇದು ಪ್ರೆಷರ್ಗೆ ಎಕ್ಸ್ಪ್ರೆಷನ್ ಇನ್ ಟರ್ಮ್ಸ್ ಆಫ್ ಡೆನ್ಸಿಟಿ ಆ್ಯಂಡ್ RMS ಸ್ಪೀಡ್. ಓಕೆನಾ? ಸೊ ದ್ಯಾಟ್ಸ್ ಇಟ್. So these are the different forms of ideal gas equation, and this is the expression for pressure in terms of density. Okay. Now using the principles of kinetic theory of gases, let us show that average kinetic energy of gas molecules is directly proportional to absolute temperature. Okay na? So kinetic theory of gases use ಮಾಡ್ಕೊಂಡು average kinetic energy of molecules ಇದೆಯಲ್ಲ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಬ್ಸಲ್ಯೂಟ್ ಟೆಂಪರೇಚರ್ ಅಂತ ಪ್ರೂವ್ ಮಾಡೋಣ. ಓಕೆನಾ? ಸೊ ವಾಟ್ ಈಸ್ ಕೈನೆಟಿಕ್ ಎನರ್ಜಿ? ಸೊ ಯು ಆಲ್ ನೋ ದಟ್ ಕೈನೆಟಿಕ್ ಎನರ್ಜಿ ಆಫ್ ದ ಬಾಡಿ ಈಸ್ ದಿ ಎನರ್ಜಿ ಅಸೋಸಿಯೇಟೆಡ್ ವಿತ್ ದ ಮೋಷನ್ ಆಫ್ ದ ಬಾಡಿ. ಸೊ ಯಾವುದೇ ಒಂದು ಬಾಡಿದು ಕೈನೆಟಿಕ್ ಎನರ್ಜಿ ಏನು ಅಂದರೆ ದ ಎನರ್ಜಿ ಅಸೋಸಿಯೇಟೆಡ್ ವಿತ್ ದ ಮೋಷನ್ ಆಫ್ ದ ಬಾಡಿ ಇಸ್ ಕಾಲ್ಡ್ ಅಸ್ ಕೈನೆಟಿಕ್ ಎನರ್ಜಿ. ಸೊ ಸಪೋಸ್ ಯು ಹ್ಯಾವ್ ಇದು ವರ್ಕ್ ಪವರ್ ಎನರ್ಜಿ ಚಾಪ್ಟರಲ್ಲಿ ಡೀಟೇಲಾಗಿ ಕಲಿತೀರ. ಸೊ ನಿಮ್ಮ ಹತ್ರ ಎಮ್ ಅನ್ನೋ ಮಾಸ್ ಆಫ್ ದ ಬಾಡಿ ಇತ್ತು ಅಂದ್ಕೊಳ್ಳಿ, ಅದು ವಿ ಅನ್ನೋ ಸ್ಪೀಡಲ್ಲಿ ಮೂವ್ ಆಗ್ತಾ ಇದ್ದರೆ ಯು ಹ್ಯಾವ್ ಎ ಬಾಡಿ ಆಫ್ ಮಾಸ್ ಎಮ್ ಮೂವಿಂಗ್ ವಿತ್ ಎ ಸ್ಪೀಡ್ ವಿ, ದೆನ್ ಕೈನೆಟಿಕ್ ಎನರ್ಜಿ ಆಫ್ ದ ಬಾಡಿ ಎಷ್ಟು ಹಂಗಾರೆ ½mv². ಓಕೆ, ಹಾಫ್ ಇಂಟು ಮಾಸ್ ಇಂಟು ಸ್ಪೀಡ್ ಸ್ಕ್ವೇರ್. ದಿಸ್ ಇಸ್ ಕೈನೆಟಿಕ್ ಎನರ್ಜಿ ಆಫ್ ದ ಬಾಡಿ. ಸೊ ಈಗ ನಾವೀಗೇನು ಪ್ರೂವ್ ಮಾಡ್ಬೇಕು ನೋಡಿ. ಈಗ ಸೊ ನಮ್ಮ ಹತ್ರ ಒಂದು ಕಂಟೈನರ್ ಇದೆ, ಆ ಕಂಟೈನರಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ ಇದ್ದಾವೆ. ಆ ಗ್ಯಾಸ್ ಮಾಲಿಕ್ಯೂಲ್ಸ್ಗಳ ಆ್ಯಾವ್ರೇಜ್ ಕೈನೆಟಿಕ್ ಎನರ್ಜಿ ಅದು ಆಬ್ಸಲ್ಯೂಟ್ ಟೆಂಪ್ರೇಚರ್ ಆಫ್ ದ ಮಾಲಿಕ್ಯೂಲ್ಸ್ ಅಥವಾ ಆಬ್ಸಲ್ಯೂಟ್ ಟೆಂಪ್ರೇಚರ್ ಆಫ್ ದ ಗ್ಯಾಸ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಕನ್ಸಿಡರ್ ಎ ಕಂಟೈನರ್ ಹ್ಯಾವಿಂಗ್ ಕ್ಯಾಪಿಟಲ್ N ನಂಬರ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್. ಓಕೆ, ಸೊ ದ ಸ್ಪೀಡ್ಸ್ ಆಫ್ ದ ಮಾಲಿಕ್ಯೂಲ್ಸ್ ಎಷ್ಟಿರಲಿ, ಸ್ಪೀಡ್ ಅಥವಾ ವೆಲಾಸಿಟಿ V1, V2, V3, V4 ... Vn be the speeds of the molecules, and mass of each molecule is small m. Then what is the kinetic energy of the first molecule, K1, or what is the kinetic energy of the molecule having speed V1? So adu stronger ½mv1². Now what is the kinetic energy of the molecule having mass, what is the kinetic energy of the second molecule, I can say, or what is the kinetic energy of the molecule having speed V2? So that is ½mv2². Similarly, K3 is ½mv3². So kinetic energy of the nth molecule ½mvn². Okay, then what is average kinetic energy then? Average kinetic energy andrenu? So average kinetic energy andre it is the mean of all the kinetic, it is the mean of the kinetic energies of all the molecules. So ಇವೆಲ್ಲ ಕೈನೆಟಿಕ್ ಎನರ್ಜಿಗಳ ಮೀನ್ ಅಥವಾ ಆ್ಯಾವ್ರೇಜ್ ಅಂದರೆ ಇವೆಲ್ಲ ಕೈನೆಟಿಕ್ ಎನರ್ಜಿಗಳನ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಮಾಡಿ ಆಗ ನಿಮ್ಗೆ ಏನು ಸಿಗುತ್ತೆ, ಆ್ಯಾವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ಮಾಲಿಕ್ಯೂಲ್ ಸಿಗುತ್ತೆ. ಸೊ ಹೆಂಗೆ ಮಾಡ್ತಾಯಿದ್ದೀನಿ ನೋಡಿ. ಈಗ ½mv1² ಪ್ಲಸ್ ½mv2² ಪ್ಲಸ್ ... ½ mvn², the whole divided by n. Okay,
So this is the average kinetic energy of the all molecules. I will call it as KE average. So ಏನಾಯಿತು ನೋಡೋಣ ಈಗ. ಸೊ ಹಾಫ್ ಎಮ್ ಕಾಮನ್ ತೆಗಿರಿ ಎಲ್ಲ ಕಡೆಯಿಂದ. ಸೊ ನಿಮ್ಗಿಲ್ಲೇ ನೋಡ್ಕೊಂಡಿದ್ದು V1² ಪ್ಲಸ್ V2² ಪ್ಲಸ್ ಡಾಟ್ Vn², the whole divided by n. Okay na? So you have come across this somewhere. ಎಲ್ಲೋ ನೀವು ಇದನ್ನು ನೋಡಿದ್ದೀರಾ, ರಿಮೆಂಬರ್, ನೆನಪಿಸ್ಕೊಳ್ಳಿ. ಸೊ ಎಲ್ಲಿ ನೋಡಿದ್ರಿ? VRMS, ಈಗ ತಾನೇ ಹೇಳಿದ್ದೆ ನಾನು. ಸೊ ವಾಟ್ ಈಸ್ VRMS? RMS ಸ್ಪೀಡ್ ಆಫ್ ದ ಮಾಲಿಕ್ಯೂಲ್ಸ್ ಅಂದ್ರೇನು? ಸ್ಕ್ವೇರ್ ರೂಟ್ ಆಫ್. ಸೊ ನೋಡಿ, RMS ಸ್ಪೀಡ್ ಅಂದ್ರೇನಪ್ಪ? ಪ್ರತಿ ಮಾಲಿಕ್ಯೂಲ್ದು ಸ್ಪೀಡ್ಸ್ನ ಏನು ಮಾಡು? ಸ್ಕ್ವೇರ್ ಮಾಡು. ಸೊ ಇದು ಈ ಸ್ಪೀಡ್ಗಳನ್ನ ಸ್ಕ್ವೇರ್ ಮಾಡಿ. V1² ಪ್ಲಸ್ V2² ಪ್ಲಸ್ ಡಾಟ್ ಪ್ಲಸ್ Vn², ದ ಹೋಲ್ ಡಿವೈಡೆಡ್ ಬೈ n ಮಾಡಿ. ಸೊ ಇದು VRMS ಅಲ್ಲ. ಸೊ ಇಲ್ಲೇನು ಮಾಡಿದ್ದೀನಿ? V1² ಪ್ಲಸ್ V2² ಪ್ಲಸ್ ಡಾಟ್ Vn² ಡಿವೈಡೆಡ್ ಬೈ n. ಇದು VRMS ಇದು ಅಲ್ಲ, ಇದನ್ನು ಸ್ಕ್ವೇರ್ ರೂಟ್ ಮಾಡಬೇಕು. ಸೊ ಇದು VRMS, ದ ರೂಟ್ ಆಫ್ ದ ಮೀನ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಸ್ಪೀಡ್ಸ್. ಓಕೆನಾ? ಸೊ ಈಗ ಎರಡು ಕಡೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿ. ಸ್ಕ್ವೇರ್ ದಟ್ ಆನ್ ಬೋತ್ ಸೈಡ್ಸ್. ಸೊ VRMS² ಏನಾಯಿತು? V1² ಪ್ಲಸ್ V2² Vn² ಡಿವೈಡೆಡ್ ಬೈ n. ಸೊ ಎರಡು ಕಡೆ ಸ್ಕ್ವೇರ್ ಮಾಡಿದ್ರೆ ಈ ಕಡೆ ಏನು ಬಂತು? VRMS². ಅದೇನಕ್ಕೆ ಸಮ? V1² ಪ್ಲಸ್ V2² ಪ್ಲಸ್ ಡಾಟ್ ಪ್ಲಸ್ Vn² ದ ಹೋಲ್ ಡಿವೈಡೆಡ್ ಬೈ n. ಸೊ ಈ ಕ್ವಾಂಟಿಟಿ ಇದೆಯಲ್ಲಪ್ಪ, ಇದು V1² ಪ್ಲಸ್ V2² ಪ್ಲಸ್ ಡಾಟ್ Vn² ಬೈ n, ಅದು VRMS². ಅದು ಓಕೆನಾ? ಸೊ ದಿಸ್ ಇಸ್ VRMS². ಸೊ ನಮ್ಮ ಆವ್ರೇಜ್ ಕೈನೆಟಿಕ್ ಎನರ್ಜಿಲೂ ಇದೇ ಕ್ವಾಂಟಿಟಿ ಇದೆ ನೋಡಿ. ಸೊ ಆವ್ರೇಜ್ ಕೈನೆಟಿಕ್ ಎನರ್ಜಿ ನೋಡಿ ಆಫ್ ಆಲ್ ದ ಮಾಲಿಕ್ಯೂಲ್ಸ್. ಸೊ ಹಾಫ್ ಇಂಟು ಎಮ್ ಇಂಟು, ಸೊ ಇದೆ ಅಲ್ವಾ ನೋಡಿ, ಸೇಮ್ ಇದೆ ಕ್ವಾಂಟಿಟಿ ಇದೆ. ದ ಮೀನ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ವೆಲಾಸಿಟೀಸ್ ಆಫ್ ದ ಮಾಲಿಕ್ಯೂಲ್ಸ್. ಸೊ ಹಂಗಾರೆ ಅದೇನದು? VRMS². ಸೊ ನಾನು ಆವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ಮಾಲಿಕ್ಯೂಲ್ಸ್ನ ಹೆಂಗೆ ಬರಿಬೋದು? ಹಂಗಾರೆ ಹಾಫ್ ಇಂಟು ಎಮ್ ಇಂಟು VRMS² ಅಂತ ಬರಿಬೋದು. VRMS ಅಂದ್ರೇನು? ದ ಸ್ಕ್ವೇರ್ ರೂಟ್ ಆಫ್ V1² ಪ್ಲಸ್ V2² ಪ್ಲಸ್ ಡಾಟ್ ಪ್ಲಸ್ Vn² ದ ಹೋಲ್ ಡಿವೈಡೆಡ್ ಬೈ n. ಇದು VRMS ಅಂದರೆ. VRMS² ಅಂದರೆ ಏನಂಗಾರೆ? ಇಟ್ ಇಸ್ ಸಿಂಪ್ಲಿ V1² ಪ್ಲಸ್ V2² ಪ್ಲಸ್ ಡಾಟ್ ಪ್ಲಸ್ Vn² ದ ಹೋಲ್ ಡಿವೈಡೆಡ್ ಬೈ n. ಇದು VRMS² ಇದು. ಸೊ ನನ್ನ ಕೈನೆಟಿಕ್ ಎನರ್ಜಿ, ಆವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ದ ಗ್ಯಾಸ್ ಮಾಲಿಕ್ಯೂಲ್ಸ್ ನಾನು ಹೆಂಗೆ ಬರಿಬೋದು? ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ ನೋಡಿ, ನೆನ್ಪಿಟ್ಕೊಳ್ಳಿ. ಹಾಫ್ ಇಂಟು ಎಮ್ ಇಂಟು VRMS², ವೇರ್ ಎಮ್ ಇಸ್ ದ ಮಾಸ್ ಆಫ್ ಈಚ್ ಮಾಲಿಕ್ಯೂಲ್ ಆ್ಯಂಡ್ VRMS ಇಸ್ ದ RMS ಸ್ಪೀಡ್ ಆಫ್ ದ ಮಾಲಿಕ್ಯೂಲ್ಸ್. ಓಕೆ, VRMSಗೆ ಎಕ್ಸ್ಪ್ರೆಷನ್ ಗೊತ್ತಲ್ಲ, ಈ ಥರ ಏನು ಮಾಡೋಕ್ಕಾಗಲ್ಲ ನೀವು. ಯು ಹ್ಯಾವ್ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಮಾಲಿಕ್ಯೂಲ್ಸ್. ಈ ಥರ ಮಾಡಿದ್ರು ಅದೇ ಬರೋದು, ಈ ಥರ ಮಾಡಿದ್ರು V1² ಪ್ಲಸ್ V2² ಪ್ಲಸ್ V3² ಪ್ಲಸ್ ಡಾಟ್ Vn² ದ ಹೋಲ್ ಡಿವೈಡೆಡ್ ಬೈ n, ದ ಹೋಲ್ ಸ್ಕ್ವೇರ್ ರೂಟ್ ಮಾಡಿದ್ರು ನಿಮಗೆ VRMS ಸಿಗೋದು ನಿಮಗೆ. ಬಟ್ ಅದು ಪ್ರಾಕ್ಟಿಕಲಿ ಮಾಡೋಕ್ಕಾಗೋದಿಲ್ಲ ನಾವು. ಪ್ರಾಕ್ಟಿಕಲಿ ಯು ಕ್ಯಾಂಟ್ ಕ್ಯಾಲ್ಕುಲೇಟ್ ದ ಸ್ಪೀಡ್ ಆಫ್ ಈಚ್ ಮಾಲಿಕ್ಯೂಲ್. ಯು ಹ್ಯಾವ್ ಕ್ರೋರ್ಸ್ ಆ್ಯಂಡ್ ಕ್ರೋರ್ಸ್ ಆಫ್ ಮಾಲಿಕ್ಯೂಲ್ಸ್ ಇನ್ ಅ ಕಂಟೈನರ್ ಆಫ್ ಗ್ಯಾಸ್. ಸೊ ಇದು ಪ್ರಾಕ್ಟಿಕಲಿ ಮಾಡೋಕ್ಕಾಗಲ್ಲ ಹಿಂಗೆ. ಬಟ್ ಇದು ಆ್ಯಕ್ಚುಲಿ ಮಾಡಬೇಕಾಗಿರೋ ಆ್ಯಕ್ಚುಲ್ ಡೆಫಿನೇಷನ್ ಇದೆ. ದ ರೂಟ್ ಆಫ್ ದ ಸ್ಕ್ವೇರ್ಸ್, ದ ರೂಟ್ ಆಫ್ ದ ಮೀನ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಸ್ಪೀಡ್ಸ್. ಬಟ್ ಹಿಂಗೆ ಮಾಡೋಕ್ಕಾಗಲ್ಲ. ಬಟ್ ಅದಕ್ಕೊಂದು ಎಕ್ಸ್ಪ್ರೆಷನ್ ನೋಡಿದ್ವಲ್ಲ ನಾವು. ಸೊ VRMS ಕಂಡುಹಿಡಿಯೋಕ್ಕೆ ಒಂದು ಎಕ್ಸ್ಪ್ರೆಷನ್ ಫ್ರಮ್ ದ, ಆ ಎಕ್ಸ್ಪ್ರೆಷನ್ ಎಲ್ಲಿಂದ ಬಂದಿದ್ದು ಅಂದ್ರೆ ದ ಮ್ಯಾಕ್ಸ್ವೆಲ್ ಬೋಲ್ಟ್ಸ್ಮನ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾಲಿಕ್ಯುಲರ್ ಸ್ಪೀಡ್ಸ್ ಇದೆಯಲ್ಲ, ಅದರ ಥಿಯರಿಯಿಂದ ಆ ಎಕ್ಸ್ಪ್ರೆಷನ್ ಬಂದಿದ್ದು. ಸೊ ಅದೇನದು? VRMS ರೂಟ್ ಆಫ್ 3RT/m0. ಓಕೆ, ಸೊ ಹಂಗಾರೆ ಆವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ಮಾಲಿಕ್ಯೂಲ್ಸ್ ಏನಂಗಾರೆ? ಹಾಫ್ ಎಮ್ ಇಂಟು VRMS². ಓಕೆ,
ಸೊ ಈಗ ನನಗಿನ್ನೂ ಆವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ಮಾಲಿಕ್ಯೂಲ್ಸ್ ಅಷ್ಟೇ ಸಿಕ್ಕಿದೆ ನನಗೀಗ. ಸೊ ಎಷ್ಟದು ಆವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸು? ಹಾಫ್ ಎಮ್ ಇಂಟು ವಿ ಆರ್ ಎಮ್ ಎಸ್ ಸ್ಕ್ವೇರ್. ಇದನ್ನು ಯೂಸ್ ಮಾಡ್ಕೊಂಡು ನಾನೀಗ I should show that average kinetic energy of the molecules is directly proportional to absolute temperature. ಸೊ ಹೆಂಗೆ ತೋರಿಸ್ತೀನಿ ಅಂತ ನೋಡೋಣ ಈಗ, ಓಕೆನಾ? ಸೊ ಈಗ ನೋಡಿ, ಸೊ ವಾಟ್ ಐ ಗಾಟ್ ನಾವು ಆವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್ ಹೆಂಗೆ ಬರಿಬೋದು ನಾನು? ಹಾಫ್ ಎಮ್ ಇಂಟು ವಿ ಆರ್ ಎಮ್ ಎಸ್ ಸ್ಕ್ವೇರ್ ಅಂತ ಬರಿಬೋದು. ಓಕೆ ಓಕೆ. ಸೊ ಬೈ ಯೂಸಿಂಗ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಏನು ಸಿಕ್ತು ನಿಮಗೆ? ಪ್ರೆಷರ್ನ ನಾನು ಹೆಂಗೆ ಬರಿಬೋದು? 1/3 mn ವಿ ಆರ್ ಎಮ್ ಎಸ್ ಸ್ಕ್ವೇರ್ ಅಲ್ವಾ? ಸೊ ಯು ಕ್ಯಾನ್ ರೈಟ್ ಪ್ರೆಷರ್ ಆಫ್ ಎ ಗ್ಯಾಸ್ as 1/3 mn ವಿ ಆರ್ ಎಮ್ ಎಸ್ ಸ್ಕ್ವೇರ್. ವಾಟ್ ಈಸ್ ಎಮ್? ಮಾಸ್ ಆಫ್ ಈಚ್ ಮಾಲಿಕ್ಯೂಲ್. n is number of molecules per unit volume. VRMS is the RMS speed of molecules. ಸೊ ಈಗ ವಿ ಆಲ್ ನೋ ದಟ್ ಎನ್ ಅನ್ನು ನಾನು ಹೆಂಗೆ ಬರಿಬೋದು? ಹೌ ಕ್ಯಾನ್ ಐ ರೈಟ್ ಎನ್? ಸೊ ಎನ್ ಕ್ಯಾನ್ ಬಿ ರಿಟನ್ ಆಸ್ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ದ ಗ್ಯಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಗ್ಯಾಸ್, ಎನ್ ಬೈ ವಿ ಇಂಟು ವಿ ಆರ್ ಎಮ್ ಎಸ್ ಸ್ಕ್ವೇರ್. ಓಕೆ. ಸೊ ಟೇಕ್ ದಿಸ್ ಪಿ ವಿ ದಿಸ್ ಸೈಡ್. Okay, so see now, so one small adjustment I will do, multiply and divide by 2. So ಎರಡು ಈ ಎಕ್ಸ್ಪ್ರೆಷನ್ಗೆ 2 ಇಂದ ಮಲ್ಟಿಪ್ಲೈ ಮಾಡಿ ಡಿವೈಡ್ ಬೈ 2 ಮಾಡಿ. ಯಾಕೆ ಗೊತ್ತಾ? ಇಲ್ಲಿ ನೋಡಿ, ಕೈನೆಟಿಕ್ ಆವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್ ಏನಕ್ಕೆ ಸಮ? ಹಾಫ್ ಇಂಟು ಎಮ್ ಇಂಟು ವಿ ಆರ್ ಎಮ್ ಎಸ್ ಸ್ಕ್ವೇರ್ ಇದೆ ಅಲ್ವಾ? ಸೊ ಇಲ್ಲಿ ಹಾಫ್ ಇರೋದ್ರಿಂದ, ಸೊ ಈಗ ನನಗೆ ಇಲ್ಲಿ ಆವ್ರೇಜ್ ಕೈನೆಟಿಕ್ ಎನರ್ಜಿನ ನಾನಿಲ್ಲಿ ಒಬ್ಟೈನ್ ಮಾಡ್ಬೇಕಿಲ್ಲಿ, ಅಥವಾ ಆವ್ರೇಜ್ ಕೈನೆಟಿಕ್ ಎನರ್ಜಿನ ಸಪ್ರೇಟ್ ಮಾಡ್ಕೋಬೇಕು ಈ ಎಕ್ಸ್ಪ್ರೆಷನಲ್ಲಿ. ಅದಕ್ಕೋಸ್ಕರ ಬೈ 2 ಇದೆಯಲ್ಲ ಇಲ್ಲಿ, ಇಲ್ಲಿ ಬೈ 2 ಇಲ್ಲ. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಮಾಡೋಣ. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಮಾಡಿ. ಸೊ ಈಗ ನೋಡಿ, ಈಗ ಹಾಫ್ ಎಮ್ ಇಂಟು, ಸೊ ಪಿ ವಿ ಏನಾಯಿತು? ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಪಿ ವಿ, ಹಾಫ್ ಎಮ್ ವಿ ಆರ್ ಎಮ್ ಎಸ್ ಸ್ಕ್ವೇರ್. ಸೊ ಹಾಫ್ ನೋಡಿ 1/2, ಹಾಫ್ ಎಮ್ ವಿ ಆರ್ ಎಮ್ ಎಸ್ ಸ್ಕ್ವೇರ್ ಬರದೆ. ಇನ್ನು ಉಳ್ಕೊಂಡಿದ್ದೇನಪ್ಪ ಇಲ್ಲಿ? 2/3 ಎನ್, 2/3 ಎನ್ ಉಳ್ಕೊಂತು. ಓಕೆನಾ? ಸೊ ಬಟ್ ಹಾಫ್ ಎಮ್ ಇಂಟು ವಿ ಆರ್ ಎಮ್ ಎಸ್ ಸ್ಕ್ವೇರ್ ಏನು? ದ ಆವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್. ಸೊ ಇದು ಬರೀರಿ ಈಗ. ಸೊ ಪಿ ವಿ ಏನಾಯಿತು? 3/2 ಎನ್ ಇಂಟು, ಸೊ ಕೆ ಇ ಆವ್ರೇಜ್ ಆಯಿತು. ಓಕೆನಾ? ಓಕೆ. ಸೊ ಈಗ ಬಟ್ ನಿಮ್ಗೇನು ಗೊತ್ತು? ಪಿ ವಿ ಏನಕ್ಕೆ ಸಮ? ಗ್ಯಾಸ್ ಇಕ್ವೇಷನಿಂದ. ಸೊ ಪಿ ವಿನೇ ನಾನು ಹೆಂಗೆ ಬರಿಬೋದು? ಮ್ಯೂ ಆರ್ ಟಿ ಅಂತ ಬರಿಬೋದು. ಸೊ 2/3 ಇಂಟು ಎನ್ ಇಂಟು ಕೆ ಇ ಆವ್ರೇಜ್. ಓಕೆ. ಅಗೇನ್ ಮ್ಯೂನ ನಾನು ಹೆಂಗೆ ಬರಿಬೋದು ನೋಡಿ? ಮ್ಯೂ ಕ್ಯಾನ್ ಬಿ ರಿಟನ್ ಆಸ್ ಎನ್ ಬೈ ಎನ್ ಎ. ಸೊ ಮ್ಯೂಗೆ ಎರಡು ಎಕ್ಸ್ಪ್ರೆಷನ್ಸ್ ನೆನ್ಪಿಟ್ಕೋಬೇಕಾದ್ರೆ ನೀವು ಎನ್ ಬೈ ಎನ್ ಎ ಅಥವಾ ಎಮ್ ಬೈ ಎಮ್ ನಾಟ್. ಸೊ ಈಗ ಎನ್ ಬೈ ಎನ್ ಎ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎನ್ ಬೈ ಎನ್ ಎ ಇಂಟು ಆರ್ ಟಿ, 2/3 ಎನ್ ಇಂಟು ಕೆ ಇ ಆವ್ರೇಜ್. ಸೊ ಈಗ ನೋಡಿ ಎನ್ ಎನ್ ಕ್ಯಾನ್ಸಲ್ ಆಯಿತು. ಸೊ ಆವ್ರೇಜ್ ಕೈನೆಟಿಕ್ ಎನರ್ಜಿ ಏನು ಬಂತು ನೋಡಿ ಈಗ? ಆವ್ರೇಜ್ ಕೈನೆಟಿಕ್ ಎನರ್ಜಿ 3/2 ಇಂಟು ಆರ್ ಬೈ ಎನ್ ಎ ಇಂಟು ಟಿ. ಓಕೆ.
ಸೊ ಇದು ಆರ್ ಅಂದ್ರೆ ಗ್ಯಾಸ್ ಕಾನ್ಸ್ಟೆಂಟ್, ಎನ್ ಎ ಅಂದ್ರೆ ಅವಗಾಡ್ರೋಸ್ ನಂಬರ್. ಸೊ ದ ರೇಷಿಯೋ ಆಫ್ ಗ್ಯಾಸ್ ಕಾನ್ಸ್ಟೆಂಟ್ ಟು ದ ಅವಗಾಡ್ರೋ ನಂಬರ್, ಅದೇ ಬೋಲ್ಟ್ಸ್ಮನ್ಸ್ ಕಾನ್ಸ್ಟೆಂಟ್. ಇದು ನೀವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಕಲ್ತಿದ್ದೀರಾ. So this is the expression for average kinetic energy of the molecules. Okay, so this is the relation between average kinetic energy of the molecules and the absolute temperature. So ನಮ್ಮ average kinetic energy of the molecule ಏನಾಗಿದೆ ನೋಡಿ, it is directly proportional to absolute temperature of the gas. So ಯಾವುದೇ ಗ್ಯಾಸ್ಗೆ average kinetic energy of the gas molecules ಯಾವತ್ತೂ ಅದು ಆಬ್ಸಲ್ಯೂಟ್ ಟೆಂಪ್ರೇಚರ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಇದನ್ನೇ ನೀವು ಸ್ಟಡಿ ಮಾಡಿದ್ರಿ ದ ಪಾಸ್ಟುಲೇಟ್ಸ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ಸಲ್ಲಿ. ಸೊ ಇಲ್ಲಿ ಅದನ್ನು ಪ್ರೂವ್ ಮಾಡ್ತಾ ಇದ್ದೀವಿ ನಾವೀಗ. ಸೊ ಯು ಸ್ಟಡಿಡ್ ಇನ್ ದ ಪಾಸ್ಟುಲೇಟ್ಸ್ ದಟ್ ಆವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ದ ಗ್ಯಾಸ್ ಮಾಲಿಕ್ಯೂಲ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಬ್ಸಲ್ಯೂಟ್ ಟೆಂಪ್ರೇಚರ್. ಅದನ್ನೇ ನಾವಿಲ್ಲಿ ಪ್ರೂವ್ ಮಾಡಿರೋದು. ಓಕೆನಾ? ಸೊ ಇಟ್ ಈಸ್ ಅನ್ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವಶನ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. ಓಕೆ ಓಕೆ. ಸೊ ಆವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್ಗೆ ಏನು ಎಕ್ಸ್ಪ್ರೆಷನ್ 3/2 kBT. ಈ ಎಕ್ಸ್ಪ್ರೆಷನನ್ನು ನಾನು ಎಲ್ಲ ಗ್ಯಾಸಸ್ಗೂ ಅಪ್ಲೈ ಮಾಡೋಕ್ಕಾಗಲ್ಲ. ಐ ಕ್ಯಾನ್ ಅಪ್ಲೈ ದಿಸ್ ಎಕ್ಸ್ಪ್ರೆಷನ್ ಓನ್ಲಿ ಫಾರ್ ಮೊನೋಟಾಮಿಕ್ ಗ್ಯಾಸಸ್. ಮೊನೋಟಾಮಿಕ್ ಗ್ಯಾಸಸ್ ಅಂದರೆ ದ ಮಾಲಿಕ್ಯೂಲ್, ಈಚ್ ಮಾಲಿಕ್ಯೂಲ್ ಆಫ್ ಎ ಗ್ಯಾಸ್ ಶುಡ್ ಕಂಟೈನ್ ಓನ್ಲಿ 1 ಆಟಮ್. ಸೊ ಇದಕ್ಕೆ ಎಕ್ಸಾಂಪಲ್ ಹೀಲಿಯಂ, ಕ್ರಿಪ್ಟಾನ್, ನಿಯಾನ್, ಆರ್ಗಾನ್, ಝೆನಾನ್ ಎಕ್ಸೆಟ್ರಾ, ದ ಇನರ್ಟ್ ಗ್ಯಾಸಸ್. ಸೊ ಅವಕ್ಕೆ ಇದು ಎಕ್ಸ್ಪ್ರೆಷನ್ ಹಾಕ್ಬೋದು. ಅವುಗಳ ಆವ್ರೇಜ್ ಕೈನೆಟಿಕ್ ಎನರ್ಜಿ 3/2 kBT ಇರುತ್ತೆ. ಬಟ್ ಬೇರೆ ಗ್ಯಾಸ್ ಮಾಲಿಕ್ಯೂಲ್ಸ್ಗೆ ನಾನು ಹಾಕೋಕ್ಕಾಗಲ್ಲ. ಆಕ್ಸಿಜನ್ಗೆ ಹಾಕೋಕ್ಕಾಗಲ್ಲ. ಆಕ್ಸಿಜನ್ ಇಸ್ ಅ ಡಯಾಟಾಮಿಕ್ ಗ್ಯಾಸ್. ಸೊ ಈಚ್ ಆಕ್ಸಿಜನ್ ಮಾಲಿಕ್ಯೂಲ್ ಹ್ಯಾಸ್ 2 ಆಟಮ್ಸ್ ಆಫ್ ಆಕ್ಸಿಜನ್. ಅದೇ ಥರ ನೈಟ್ರೋಜನ್, ಅದು ಕೂಡ ಡಯಾಟಾಮಿಕ್ ಗ್ಯಾಸ್. ಅಲ್ಲೂ ನಾನು ಈ ಎಕ್ಸ್ಪ್ರೆಷನ್ ಅಪ್ಲೈ ಮಾಡೋಕ್ಕಾಗಲ್ಲ. ಅದೇ ಥರ ಟ್ರೈಯಾಟಾಮಿಕ್ ಗ್ಯಾಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, the each molecule of gas has 3 atoms, 1 atom of carbon and 2 atoms of oxygen. ಆಮೇಲೆ ಹಂಗೆ ಪಾಲಿಯಾಟಾಮಿಕ್ ಗ್ಯಾಸಸ್ಗೂ ಅಪ್ಲೈ ಮಾಡೋಕ್ಕಾಗಲ್ಲ. ಪಾಲಿಯಾಟಾಮಿಕ್ ಗ್ಯಾಸಸ್ ಅಂದರೆ ದಿ ಗ್ಯಾಸಸ್ ಹ್ಯಾವಿಂಗ್ ಮೋರ್ ದೆನ್ ಈಚ್ ಮಾಲಿಕ್ಯೂಲ್ ಆಫ್ ಅ ಗ್ಯಾಸ್ ಕಂಟೈನ್ಸ್ ಮೋರ್ ದೆನ್ 3 ಆಟಮ್ಸ್. ಯಾಕೆ ಅಂದರೆ, ಸೊ ರೀಸನ್ ಕೇಳಿ. ಸೊ ನಾನು ಈ ಎಕ್ಸ್ಪ್ರೆಷನ್ ಡಿರೈವ್ ಮಾಡಿದಾಗ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ಸೊ ದ ಕೈನೆಟಿಕ್ ಎನರ್ಜಿ ಆಫ್ ಮಾಲಿಕ್ಯೂಲ್ ಇಸ್ ಓನ್ಲಿ ಡ್ಯೂ ಟು ಟ್ರಾನ್ಸ್ಲೇಷನಲ್ ಮೋಷನ್. ಸೊ ಮಾಲಿಕ್ಯೂಲಿನ ಟ್ರಾನ್ಸ್ಲೇಷನಲ್ ಮೋಷನಿಂದ ಮಾತ್ರ ಕೈನೆಟಿಕ್ ಎನರ್ಜಿ ಹೊಂದಿದೆ ಅಂತ ಅಂದ್ಕೊಂಡು ನಾನು ಎಕ್ಸ್ಪ್ರೆಷನ್ ಡಿರೈವ್ ಮಾಡಿರೋದು. ಹಂಗೆ ನಿಮ್ಮ ಪ್ರೆಷರು ಕಂಡುಹಿಡ್ದಿದ್ದು ಹಂಗೇನೆ. ಯು ಅಸ್ಯೂಮ್ಡ್ ದಟ್ ದ ಮಾಲಿಕ್ಯೂಲ್ಸ್ ಆರ್ ಹ್ಯಾವಿಂಗ್ ಓನ್ಲಿ ಪ್ಯೂರ್ ಟ್ರಾನ್ಸ್ಲೇಷನ್. ಬಟ್ ಅದು ಮೊನೋಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ಸ್ಗೆ ಓಕೆ ಆಗುತ್ತೆ. ಬಟ್ ಅದೇ ಡೈಯಾಟಾಮಿಕ್ ಮಾಲಿಕ್ಯೂಲ್ಸ್, ಈಗ ಆಕ್ಸಿಜನ್ O2, ನೈಟ್ರೋಜನ್ N2, ಇವುಗಳಿಗೆ ಟ್ರಾನ್ಸ್ಲೇಷನಲ್ ಕೈನೆಟಿಕ್ ಎನರ್ಜಿ ಅಲ್ಲದೆ ಇನ್ನು ಬೇರೆ ರೀತಿಯೂ ಆ ಮಾಲಿಕ್ಯೂಲ್ಗಳಿಗೆ ಕೈನೆಟಿಕ್ ಎನರ್ಜಿ ಇರುತ್ತೆ. ಅದು ಯಾವುದು ಅಂದರೆ ಡ್ಯೂ ಟು ದ ರೊಟೇಷನ್. ಈಗ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಮೂವ್ ಆಗೋದ್ರ ಟ್ರಾನ್ಸ್ಲೇಷನ್ ಅಂದರೆ ದ ಮೂವ್ಮೆಂಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಆರ್ ಒನ್ ಪಾಯಿಂಟ್ ಟು ಅನದರ್. ಸೊ ಆಕ್ಸಿಜನ್ ಮಾಲಿಕ್ಯೂಲ್ ನೋಡಿ ಮೂವ್ಮೆಂಟ್ ಆಗೋದ್ರ ಜೊತೆಗೆ ಅದು ರೊಟೇಟೋ ಆಗ್ತಾ ಇರುತ್ತೆ. ಸೊ ಆ ರೊಟೇಷ್ನಲ್ ಕೈನೆಟಿಕ್ ಎನರ್ಜಿನೂ ಇರುತ್ತೆ. ಸೊ ಆಗ ಆವ್ರೇಜ್ ಕೈನೆಟಿಕ್ ಎನರ್ಜಿ, ಬಟ್ ಅಫ್ಕೋರ್ಸ್ ಆವ್ರೇಜ್ ಕೈನೆಟಿಕ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪ್ರೇಚರ್, ಸರಿ. ಬಟ್ ಡಯಾಟಾಮಿಕ್ ಮಾಲಿಕ್ಯೂಲ್ಸ್ಗೆ ಈ ಎಕ್ಸ್ಪ್ರೆಷನ್ ಬರಲ್ಲ, ಅದಕ್ಕೆ ಬೇರೆ ಎಕ್ಸ್ಪ್ರೆಷನ್ ಬರುತ್ತೆ. ಅದೇ ಟ್ರೈಯಾಟಾಮಿಕ್ ಮಾಲಿಕ್ಯೂಲ್ಸ್ಗಳಿಗೆ ಅವಕ್ಕೆ ಈ ಎಕ್ಸ್ಪ್ರೆಷನ್ ಬರಲ್ಲ, ಅದಕ್ಕೆ ಬೇರೆ ಎಕ್ಸ್ಪ್ರೆಷನ್ ಬರುತ್ತೆ. ಸೊ ಡಯಾಟಾಮಿಕ್, ಟ್ರೈಯಾಟಾಮಿಕ್ ಆ್ಯಂಡ್ ಪಾಲಿಯಾಟಾಮಿಕ್ ಮಾಲಿಕ್ಯೂಲ್ಸ್ದು ಆವ್ರೇಜ್ ಕೈನೆಟಿಕ್ ಎನರ್ಜಿ ಇಷ್ಟಕ್ಕೆ ಸಮ ಇಲ್ಲ, 3/2 kTಗೆ ಸಮ ಇಲ್ಲ. ಬಟ್ ಅಫ್ಕೋರ್ಸ್ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆವ್ರೇಜ್ ಅಬ್ಸಲ್ಯೂಟ್ ಟೆಂಪ್ರೇಚರ್. ಬಟ್ ಇಟ್ ಇಸ್ ನಾಟ್ ಈಕ್ವಲ್ ಟು 3/2. ಯಾಕೆ ಅಂದರೆ ಬಿಕಾಸ್ ಡಯಾಟಾಮಿಕ್, ಟ್ರೈಯಾಟಾಮಿಕ್ ಆ್ಯಂಡ್ ಪಾಲಿಯಾಟಾಮಿಕ್ ಮಾಲಿಕ್ಯೂಲ್ಸ್ ಹ್ಯಾವ್ ಅದರ್ ಟೈಪ್ ಆಫ್ ಮೋಷನ್ ಅಲಾಂಗ್ ವಿತ್ ಟ್ರಾನ್ಸ್ಲೇಷನ್. ತಾವು ಟ್ರಾನ್ಸ್ಲೇಷನ್ ಆಗೋ ಜೊತೆಗೆ ಅವು ರೊಟೇಟು ಆಗ್ತಿರ್ತವೆ, ರೊಟೇಷನಲ್ ಮೋಷನ್ ಇರುತ್ತೆ. ಹಂಗೆ ಅವಕ್ಕೆ ಟ್ರಾನ್ಸ್ಲೇಷನ್ ಆಗೋ ಜೊತೆಗೆ ವೈಬ್ರೇಷನಲ್ ಮೋಷನ್ನು ಇರುತ್ತೆ, ವೈಬ್ರೇಷನ್ನು ಆಗ್ತಾ ಇರ್ತವೆ. ಸೊ ಆದ್ದರಿಂದ ಅವುಗಳಿಗೆ ಡಯಾಟಾಮಿಕ್, ಟ್ರೈಯಾಟಾಮಿಕ್ ಮತ್ತು ಪಾಲಿಯಾಟಾಮಿಕ್ ಮಾಲಿಕ್ಯೂಲ್ಸ್ದು ಆವ್ರೇಜ್ ಕೈನೆಟಿಕ್ ಎನರ್ಜಿ 3/2 kBT ಇರೋದಿಲ್ಲ. ಓಕೆನಾ? ಸೊ ನೌ ಲೆಟ್ಸ್ ಲರ್ನ್ ದ ನೆಕ್ಸ್ಟ್ ಟಾಪಿಕ್, ಡಿಗ್ರೀಸ್ ಆಫ್ ಫ್ರೀಡಮ್. ಸೊ ಏನು ಡಿಗ್ರೀಸ್ ಆಫ್ ಫ್ರೀಡಮ್ ಅಂದರೆ, ಸೊ ನೋಡಿ, ಡಿಗ್ರೀಸ್ ಆಫ್ ಫ್ರೀಡಮ್ ಆರ್ ದ ನಂಬರ್ ಆಫ್ ಇಂಡಿಪೆಂಡೆಂಟ್ ಕೋಆರ್ಡಿನೇಟ್ಸ್ ಆರ್ ವೇರಿಯೇಬಲ್ಸ್ ರಿಕ್ವೈರ್ಡ್ ಟು ಕಂಪ್ಲೀಟ್ಲಿ ಡಿಸ್ಕ್ರೈಬ್ ದ ಮೋಷನ್ ಆಫ್ ಎ ಸಿಸ್ಟಮ್. ಸೊ ಈಗ ಯಾವುದೋ ಒಂದು ಸಿಸ್ಟಮ್ದು ಮೋಷನನ್ನು ಡಿಸ್ಕ್ರೈಬ್ ಮಾಡೋಕ್ಕೆ ಬೇಕಾದಂತಹ
ದ ಟೋಟಲ್ ನಂಬರ್ ಆಫ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್, ಎಷ್ಟು ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಬೇಕೋ ಒಂದು ಸಿಸ್ಟಮ್ದು ಮೋಷನನ್ನು ಕಂಪ್ಲೀಟಾಗಿ ಡಿಸ್ಕ್ರೈಬ್ ಮಾಡೋಕ್ಕೆ, ಅದನ್ನೇ ಏನಂತ ಕರಿತೀರ, ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಕರಿತೀರ. ಸೊ ಈಗ ನಮ್ಮ ಮಾಲಿಕ್ಯೂಲ್ಗಳಿಗೆ ಡಿಗ್ರೀಸ್ ಆಫ್ ಫ್ರೀಡಮ್ ಕಂಡುಹಿಡಿತೀವಿ ನಾವೀಗ. ಸೊ ನಮ್ಮ ಮಾಲಿಕ್ಯೂಲ್ಗಳಿಗೆ 3 ಟೈಪ್ಸ್ಗಳಲ್ಲಿ ಅವುಗಳು ಮೋಷನ್ ಆಗ್ಬೋದು, ಅಥವಾ 3 ಟೈಪ್ಸ್ ಆಫ್ ಮೋಷನಿಂದ ಅವುಗಳು ಕೈನೆಟಿಕ್ ಎನರ್ಜಿನ ಪಡಿಬೋದು. ಸೊ ಅದೇನು ಅಂದರೆ, ಒಂದು ಟ್ರಾನ್ಸ್ಲೇಷನ್, ಸೊ ದೇ ಕ್ಯಾನ್ ಪೊಸೆಸ್ ಟ್ರಾನ್ಸ್ಲೇಷನಲ್ ಕೈನೆಟಿಕ್ ಎನರ್ಜಿ, ಓಕೆನಾ. ಸೊ ಇನ್ನೊಂದು ನೋಡಿ, ರೊಟೇಷನಲ್ ಕೈನೆಟಿಕ್ ಎನರ್ಜಿ, ಇನ್ನೊಂದು ವೈಬ್ರೇಷನಲ್ ಕೈನೆಟಿಕ್ ಎನರ್ಜಿ. ಸೊ ನಮ್ಮ ಗ್ಯಾಸಲ್ಲಿ ಮಾಲಿಕ್ಯೂಲ್ಸ್ ಇರ್ತಾವಲ್ಲ, ಸೊ ಗ್ಯಾಸ್ ಮಾಲಿಕ್ಯೂಲ್ಸ್ಗೆ ಟ್ರಾನ್ಸ್ಲೇಷನಲ್ ಕೈನೆಟಿಕ್ ಎನರ್ಜಿ ಪಡಿಬೋದವು, ಅಥವಾ ದೇ ಕ್ಯಾನ್ ಅಂಡರ್ಗೋ ಟ್ರಾನ್ಸ್ಲೇಷನ್ ಅಂತೀನಿ. ರೊಟೇಷನಲ್ ಕೈನೆಟಿಕ್ ಎನರ್ಜಿ ಪಡಿಬೋದು, ದೇ ಕ್ಯಾನ್ ರೊಟೇಟ್, ಆ್ಯಂಡ್ ವೈಬ್ರೇಷನಲ್ ಕೈನೆಟಿಕ್ ಎನರ್ಜಿ. ಓಕೆ, ಸೊ ಏನು ಒಂದೊಂದು ಅಂತ ನೋಡೋಣ. ಸೊ ಈಗ ಸಪೋಸ್ ಇದೇ ಮಾಲಿಕ್ಯೂಲ್ ಅಂದ್ಕೊಳ್ಳಿ. ಸೊ ಮೊನೊಟಾಮಿಕ್ ಮಾಲಿಕ್ಯೂಲ್ ನೋಡಿ. ಸೊ ದಿಸ್ ಇಸ್ ಎ ಮೊನೊಟಾಮಿಕ್ ಮಾಲಿಕ್ಯೂಲ್. ಓಕೆ, ಸೊ ನೋಡಿ ಟ್ರಾನ್ಸ್ಲೇಷನ್ ಆಗುತ್ತೆ ನೋಡಿ. ಸೊ ಇಟ್ ಕ್ಯಾನ್ ಟ್ರಾನ್ಸ್ಲೇಟ್. ಸೊ ಟ್ರಾನ್ಸ್ಲೇಟ್ ಅಂದರೆ the movement of the whole molecule from one point in space to another point, or the movement of a body from one point of space to another point of space. ಈಗ ಒಂದು ಬಾಡಿ ಒಂದು ಪಾಯಿಂಟ್ ಆಫ್ ಸ್ಪೇಸಿಂದ ಇನ್ನೊಂದು ಪಾಯಿಂಟ್ ಆಫ್ ಸ್ಪೇಸ್ಗೆ ಮೂವ್ ಆದರೆ ಅದನ್ನೇ ಏನಂತ ಕರಿತೀರ, ಟ್ರಾನ್ಸ್ಲೇಷನ್ ಅಂತ ಕರಿತೀರ. ಓಕೆನಾ. ಸೊ ದ ಹೋಲ್ ಮೂಮೆಂಟ್ ಆಫ್ ದ ಬಾಡಿ. ಓಕೆ, ಸೊ ಲೈಕ್ ದಿಸ್ ಸಿ ಮಾಲಿಕ್ಯೂಲ್ ಇಟ್ ಕ್ಯಾನ್ ಟ್ರಾನ್ಸ್ಲೇಟ್, ಸಿ, ಸೊ ಇಟ್ ಕ್ಯಾನ್ ಮೂವ್ ಇನ್ ಸ್ಪೇಸ್. ಸೊ ಇನ್ನೊಂದು ಟೈಪ್ ಆಫ್ ಮೋಷನ್ಸ್ ಇದೆ ನೋಡಿ ಮಾಲಿಕ್ಯೂಲ್ಗಳಿಗೆ. ಸೊ ಅದು ರೊಟೇಷನಲ್ ಮೋಷನ್ ಅಂತ ಕರೆಯೋದು. ಸೊ ರೊಟೇಷನಲ್ ಮೋಷನಲ್ಲಿ ದ ಮಾಲಿಕ್ಯೂಲ್ಗಳು ಒಂದು ಪಾಯಿಂಟಿಂದ ಅನದರ್ ಪಾಯಿಂಟ್ಗೆ ಹೋಗೋದ್ರ ಜೊತೆಗೆ ಅವಕ್ಕೆ ಇನ್ನೊಂದು ಟೈಪ್ ಆಫ್ ಮೋಷನ್ ಇರುತ್ತೆ, ರೊಟೇಷನಲ್ ಮೋಷನ್. ಅದೇನು ಅಂದರೆ ಒಂದು ಆ್ಯಕ್ಸಿಸ್ ಸುತ್ತ ಮಾಲಿಕ್ಯೂಲ್ಗಳು ಸುತ್ತಾ ಇರ್ತಾವೆ ನೋಡಿ. ಸಪೋಸ್ ಯು ಟ್ರೀಟ್ ದಿಸ್ ಆಸ್ ಎ ಸರ್ಟನ್ ಮಾಲಿಕ್ಯೂಲ್. ಸೊ ನೋಡಿ ಒಂದು ಆ್ಯಕ್ಸಿಸ್ ಸುತ್ತಬೋದು ನೋಡಿ. ಐ ವಿಲ್ ಟೆಲ್ ಇನ್ ಡೀಟೇಲ್ ಅಬೌಟ್ ಆಲ್ ದಿಸ್. ಸೊ ನೋಡಿ ಹೀಗೆ, ಓಕೆನಾ, ಅಥವಾ ಹಿಂಗೆ ಸುತ್ತಬೋದು ನೋಡಿ. ಓಕೆ, ಆರ್ ಲೈಕ್ ದಿಸ್ ಆಲ್ಸೋ ಇಟ್ ಕ್ಯಾನ್ ರೊಟೇಟ್. ಸೊ ಇದು ರೊಟೇಷನಲ್ ಮೋಷನ್. ಸೊ ಇನ್ನೊಂದು ವೈಬ್ರೇಷನಲ್ ಮೋಷನ್. ಸೊ ಆಸಿಲೇಷನ್ಸ್ ಚಾಪ್ಟ್ರಲ್ಲಿ ಡೀಟೇಲಾಗಿ ಕಲಿತೀರ. ವೈಬ್ರೇಷನ್ ಅಂದರೆ ಏನು, ದ ರ್ಯಾಪಿಡ್ ಟು ಆ್ಯಂಡ್ ಫ್ರೋ ಮೋಷನ್ಸ್ ಆಫ್ ಎ ಬಾಡಿ, ಅದು ವೈಬ್ರೇಷನ್. ಓಕೆ, ಸೊ ದ ಟು ಆ್ಯಂಡ್ ಫ್ರೋ ಮೋಷನ್ ಮಾಡೋದು ಮಾಲಿಕ್ಯೂಲ್, ವೈಬ್ರೇಟ್ ಆಗೋದು. ಸೊ ದಟ್ ಈಸ್ ಕಾಲ್ಡ್ ಅಸ್ ಫಾಸ್ಟ್ಲಿ. ಯಾವುದೇ ಮಾಲಿಕ್ಯೂಲು ಫಾಸ್ಟಾಗಿ ಟು ಆ್ಯಂಡ್ ಫ್ರೋ ಮೋಷನ್ಸ್ ಮಾಡಿದ್ರೆ ಅದನ್ನೇನಂತ ಕರಿತೀರ, ವೈಬ್ರೇಷನ್ ಅಂತ ಕರಿತೀರ. ಸೊ ನಮ್ಮ ಮಾಲಿಕ್ಯೂಲ್ಗಳಿಗೆ, ಗ್ಯಾಸ್ ಮಾಲಿಕ್ಯೂಲ್ಗಳಿಗೆ ಈ 3 ರೀತಿಯ ಮೋಷನ್ಗಳು ಇರ್ತವೆ. ಒಂದು ಟ್ರಾನ್ಸ್ಲೇಷನ್, ಅದು ದ ಹೋಲ್ ಮೂಮೆಂಟ್ ಆಫ್ ಮಾಲಿಕ್ಯೂಲ್ ಫ್ರಮ್ ಒನ್ ಪಾಯಿಂಟ್ ಆಫ್ ಸ್ಪೇಸ್ ಟು ಅನದರ್. ರೊಟೇಷನ್, ದ ರೊಟೇಷನ್ ಆಫ್ ಮಾಲಿಕ್ಯೂಲ್ ಅಬೌಟ್ ಸರ್ಟನ್ ಆಕ್ಸಿಸ್. ಓಕೆ, ಆ್ಯಂಡ್ ವೈಬ್ರೇಷನ್, ದ ರ್ಯಾಪಿಡ್ ಟು ಆ್ಯಂಡ್ ಫ್ರೋ ಮೋಷನ್ಸ್ ಆಫ್ ಮಾಲಿಕ್ಯೂಲ್ಸ್. ಸೊ ಈಗ ಒಂದು ಮಾಲಿಕ್ಯೂಲ್ ಈ ಥರ ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಿದ್ರೆ ಅದು ವೈಬ್ರೇಷನ್ ಅಂತ ಕರಿತೀರ. ಸೊ ಇಷ್ಟು 3 ಟೈಪ್ ಆಫ್ ಮೋಷನ್ಗಳಿಂದ ಮಾಲಿಕ್ಯೂಲ್ಗಳಿಗೆ ಕೈನೆಟಿಕ್ ಎನರ್ಜಿ ಪಡಿಬೋದು ನಮ್ಮ ಮಾಲಿಕ್ಯೂಲ್ಸು. ಸೊ ಹಂಗಾರೆ ಡಿಗ್ರೀಸ್ ಆಫ್ ಫ್ರೀಡಮ್ ಅಂದರೆ ಏನು ಅಷ್ಟೇನಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಡಿಗ್ರೀಸ್ ಆಫ್ ಫ್ರೀಡಮ್ ಏನು ಅಂದರೆ, ಸೊ ಒಂದು ಮಾಲಿಕ್ಯೂಲ್ಗಳ ಟೋಟಲ್ ಮೋಷನ್ನ ಡಿಸ್ಕ್ರೈಬ್ ಮಾಡೋಕ್ಕೆ ಎಷ್ಟು ನನಗೆ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಬೇಕು ಅದನ್ನು ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಕರೆಯೋದು. ಸೊ ಇಷ್ಟೆಲ್ಲ ಮೋಷನ್ಗಳಾಗ್ಬೋದು ಮಾಲಿಕ್ಯೂಲ್, ಅವನ್ನೆಲ್ಲ ಡಿಸ್ಕ್ರೈಬ್ ಮಾಡೋಕ್ಕೆ ನನಗೆ ಎಷ್ಟು ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಬೇಕು, ಇದನ್ನೇ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಕರಿತೀರ. ಓಕೆನಾ. ಸೊ ಇದು ಇಟ್ಸ್ ಎ ಸ್ಟಿಲ್ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಇಸ್ ಬಿಯಾಂಡ್ ದ ಸ್ಕೋಪ್ ಆಫ್ ದಿಸ್ ಕ್ಲಾಸ್ ಆಫ್ ದ PU ಫಿಸಿಕ್ಸ್. ಓಕೆನಾ. ಇದ್ರ ಬಗ್ಗೆ ಇನ್ನೂ ಹೈಯರ್ ಫಿಸಿಕ್ಸ್ ಕ್ಲಾಸಸ್ಗಳಲ್ಲಿ, ಅಡ್ವಾನ್ಸ್ಡ್ ಫಿಸಿಕ್ಸ್ ಕ್ಲಾಸಸ್ಸಲ್ಲಿ ಇನ್ನೂ ಡೀಟೇಲಾಗಿ ಕಲಿತೀರ. ಸೊ ಡಿಗ್ರೀಸ್ ಆಫ್ ಫ್ರೀಡಮ್ ಆಫ್ ಎನಿ ಮಾಲಿಕ್ಯೂಲ್ ಅಂದರೆ ಅದಕ್ಕೊಂದು ಎಕ್ಸ್ಪ್ರೆಷನ್ ಇದೆ. ಸೊ 3n - 6, 3n - k ಅಂತ. ಸೊ ಯಾವುದೇ ಒಂದು ಮಾಲಿಕ್ಯೂಲ್ಗೆ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಇರ್ತವೆ ಅಂದರೆ ಅದರ ಎಲ್ಲ ಟೈಪ್ಸ್ ಆಫ್ ಮೋಷನನ್ನು ಡಿಸ್ಕ್ರೈಬ್ ಮಾಡೋಕ್ಕೆ ನನಗೆ ಇಂಡಿಪೆಂಡೆಂಟಾಗಿ ಎಷ್ಟು ಕೋಆರ್ಡಿನೇಟ್ಸ್ ಬೇಕು, ಅದು ಡಿಗ್ರೀಸ್ ಆಫ್ ಫ್ರೀಡಮ್. ಓಕೆ, ಡಿಗ್ರೀಸ್ ಆಫ್ ಫ್ರೀಡಮ್.
DOF ಅಂತ ಕರಿತೀನಿ. ಸೊ ಡಿಗ್ರೀಸ್ ಆಫ್ ಫ್ರೀಡಮ್ಗೆ ಏನು ಎಕ್ಸ್ಪ್ರೆಷನ್ 3n - k. ಸೊ ಎನ್ ಅಂದ್ರೇನು? ಸೊ ಇಲ್ಲಿ ಸ್ವಲ್ಪ ಬೇರೆ ಸಿಂಬಲ್, ನನಗೆ ಒಂದೇ ಮಾಲಿಕ್ಯೂಲಲ್ಲಿ ಇದ್ದೀನಿ. ಎನ್ ಅಂದರೆ ಟೋಟಲ್ ನಂಬರ್ ಆಫ್ ಆಟಮ್ಸ್ ಇನ್ ದ ಮಾಲಿಕ್ಯೂಲ್. ಕೆ ಅಂದರೆ ಕನ್ಸ್ಟ್ರೈಂಟ್ಸ್ ಅಂತ, ಆ ಮಾಲಿಕ್ಯೂಲ್ಗಳ ಮಧ್ಯೆ ಇರೋ ಕನ್ಸ್ಟ್ರೈಂಟ್ಸ್. ಸೊ ದಿಸ್ ಇಸ್ ಅ ಟಾಪಿಕ್ ಆಫ್ ಹೈಯರ್ ಸ್ಟಡೀಸ್. ಸೊ ಜಸ್ಟ್ ರಿಮೆಂಬರ್ ದಿಸ್. ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಆಫ್ ಎ ಮಾಲಿಕ್ಯೂಲ್ ಏನು? ಟೋಟಲ್ ನಂಬರ್ ಆಫ್ ಆಟಮ್ಸ್ ಇನ್ ದ ಮಾಲಿಕ್ಯೂಲ್. ಆ ಮಾಲಿಕ್ಯೂಲಲ್ಲಿ ಎಷ್ಟು ಆಟಮ್ಸ್ ಇದೆ ಟೋಟಲ್ ಆಗಿ, ಮೈನಸ್ ಕನ್ಸ್ಟ್ರೈಂಟ್ಸ್. ಆ ಆಟಮ್ಗಳಿಗೆ ಮೂವ್ ಆಗದೆ ಇರೋಕ್ಕೆ ತಡೆಗಳಿರ್ತವೆ, ಕನ್ಸ್ಟ್ರೈಂಟ್ಸ್ ಅಂತ. ಆ ಕನ್ಸ್ಟ್ರೈಂಟ್ಸ್ ಕೆ ಇರಲಿ, ಅದು ಮೈನಸ್ ಮಾಡಿಬಿಟ್ರೆ ನೀವು 3n - k ಮಾಡಿದ್ರೆ ಆಗ ನಿಮಗೆ ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಸಿಗುತ್ತೆ. ಓಕೆನಾ? ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ. ಸೊ ಮೊನೋಟಾಮಿಕ್ ಮಾಲಿಕ್ಯೂಲ್ ತಗೊಳ್ಳಿ, ಮೊನೋಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್. ಸೊ ಮೊನೋಟಾಮಿಕ್ ಗ್ಯಾಸ್ ಅಂದ್ರೇನು? ಈಚ್ ಮಾಲಿಕ್ಯೂಲ್ ಆಫ್ ಎ ಗ್ಯಾಸ್ ಕಂಟೈನ್ಸ್ ಓನ್ಲಿ 1 atom. ಸೊ ನೋಡಿ ಇದೇ ಎಕ್ಸಾಂಪಲ್. ಸೊ ದಿಸ್ ಇಸ್ ಎ ಮೊನೋಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್. ಓಕೆನಾ? ಇದಕ್ಕೆ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಎಣಿಸೋಣ ಈಗ, ಅಥವಾ ಕಂಡುಹಿಡಿಯೋಣ. ಓಕೆ, ಎಕ್ಸಾಂಪಲ್ ಏನಿದಕ್ಕೆ ಮೊನೋಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ಗೆ? ಹೀಲಿಯಂ, ನಿಯಾನ್, ಆರ್ಗಾನ್, ಎಕ್ಸೆಟ್ರಾ. ಸೊ ಈಗ ಹೀಲಿಯಂ ಮಾಲಿಕ್ಯೂಲ್ ಅಂದ್ಕೊಳ್ಳಿ. ಹೀಲಿಯಂ ಮಾಲಿಕ್ಯೂಲ್ is monatomic molecule. It contains only 1 atom of helium. So helium molecule ಅಲ್ಲಿ only 1 atom ಇದೆ ಹೀಲಿಯಮ್ದು. ಓಕೆನಾ? ಸೊ ಈಗ ಇದು ಸ್ಪೇಸಲ್ಲಿ ಮೂವ್ ಆಗ್ತಾ ಇದೆ ನೋಡಿ, ಟ್ರಾನ್ಸ್ಲೇಷನ್. ಇಟ್ ಈಸ್ ಅಂಡರ್ಗೋಯಿಂಗ್ ಟ್ರಾನ್ಸ್ಲೇಷನ್. ಸಿ ಹಿಯರ್. ಓಕೆನಾ? ಸೊ ಇದು ಟ್ರಾನ್ಸ್ಲೇಟ್ ಆಗುವಾಗ ಅದರ ಮೋಷನ್ನ ಸ್ಟಡಿ ಮಾಡೋಕ್ಕೆ ನನಗೆ ಎಷ್ಟು ವೇರಿಯೇಬಲ್ಸ್ ಬೇಕು? ಸೊ ನನಗೆ ಬೇಕಾಗಿರೋದು ನೋಡಿ ಎಷ್ಟು ವೇರಿಯೇಬಲ್ಸು. ಈ ಹೀಲಿಯಂ ಆಟಮು ಸ್ಪೇಸಲ್ಲಿ ಟ್ರಾನ್ಸ್ಲೇಟ್ ಆಗ್ತಾ ಇದೆ ನೋಡಿ. ಇದರ ಮೋಷನ್ನ ಡಿಸ್ಕ್ರೈಬ್ ಮಾಡೋಕ್ಕೆ ನಂಗೆ ಬೇಕಿರೋ ಇಂಡಿಪೆಂಡೆಂಟ್ ಕೋಆರ್ಡಿನೇಟ್ಸ್ ಆರ್ ವೇರಿಯೇಬಲ್ಸ್ ಎಷ್ಟು? 3 ಅಲ್ವಾ? 3 ಇಂಡಿಪೆಂಡೆಂಟ್ ಕೋಆರ್ಡಿನೇಟ್ಸ್ ಆಫ್ ಟ್ರಾನ್ಸ್ಲೇಷನ್. ಅದು ಯಾವ್ದು? XYZ. ಸೊ ನಿಮ್ಮ ಹತ್ರ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಇರುತ್ತೆ. ಇದು X ಆಕ್ಸಿಸ್ಸು, Y ಆಕ್ಸಿಸ್ಸು, Z ಆಕ್ಸಿಸ್ಸು. ಈ ಹೀಲಿಯಂ ಮಾಲಿಕ್ಯೂಲ್ ಮೂವ್ ಆಗ್ತಾ ಇದೆ ನೋಡಿ. ಸೊ ಹೀಲಿಯಂ ಎಲ್ಲೆಲ್ಲಿದೆ? ಪೊಸಿಷನ್ ಆಫ್ ಹೀಲಿಯಂ, ಎಕ್ಸ್ ಕೋಆರ್ಡಿನೇಟ್ ಏನು ಹೀಲಿಯಮ್ದು? ಈಗ ಹೀಲಿಯಂ ಇಲ್ಲಿದೆ, ಈ ಪೊಸಿಷನ್ದು ಎಕ್ಸ್ ಕೋಆರ್ಡಿನೇಟ್ ಏನು, ವೈ ಕೋಆರ್ಡಿನೇಟ್ ಏನು, ಝೆಡ್ ಕೋಆರ್ಡಿನೇಟ್ ಏನು. 3 ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ನೋಡಿ. ಇದು ಚೇಂಜ್ ಆಯಿತು ಅಂದರೆ ಈಗ ಈ ಹೀಲಿಯಂ ಮಾಲಿಕ್ಯೂಲ್ ಇಲ್ಲೋಯ್ತು ಅಂದ್ಕೊಳ್ಳಿ, ಆಗ ಈ ಚೇಂಜ್ ಆಗ್ತವೆ. ಅರ್ಥ ಆಯ್ತಲ್ಲ? ಸೊ ಆ್ಯಸ್ ದ ಹೀಲಿಯಂ ಮೂವ್ಸ್ ಇನ್ ಸ್ಪೇಸ್, ಈ 3 ಚೇಂಜ್ ಆಗ್ತಾ ಇರ್ತವೆ. ಸೊ ದೀಸ್ ಆರ್ ದ 3 ಡಿಗ್ರೀಸ್ ಆಫ್ ಫ್ರೀಡಮ್ ಆಫ್ ಟ್ರಾನ್ಸ್ಲೇಷನ್ ಫಾರ್ ಹೀಲಿಯಂ ಆಟಮ್ ಅಲ್ವಾ? ಅರ್ಥ ಆಯ್ತಲ್ಲ? ಸೊ ಇದು ಡಿಗ್ರೀಸ್ ಆಫ್ ಫ್ರೀಡಮ್ ಅಂದರೆ ಒಂದು ಮೋಷನ್ನ ಡಿಸ್ಕ್ರೈಬ್ ಮಾಡೋಕ್ಕೆ ನನಗೆ ಎಷ್ಟು ವೇರಿಯೇಬಲ್ಸ್ ಬೇಕು? ಸೊ ನಂಗೆ 3 ವೇರಿಯೇಬಲ್ಸ್ ಬೇಕಲ್ವಾ? ಈಗ ಹೀಲಿಯಂ ಆಟಮ್ ಸ್ಪೇಸಲ್ಲಿ ಮೂವ್ ಆಗ್ತಿದ್ರೆ, ಮೊನೋಟಾಮಿಕ್ ಗ್ಯಾಸ್ ಆಟಮ್ ಹೀಲಿಯಂ ಸ್ಪೇಸಲ್ಲಿ ಮೂವ್ ಆಗ್ತಾ ಇದ್ರೆ 3 ಕೋಆರ್ಡಿನೇಟ್ಸ್ ಬೇಕು ನನಗೆ ಅದರ ಮೋಷನ್ನ ಡಿಸ್ಕ್ರೈಬ್ ಮಾಡೋಕ್ಕೆ. ಅರ್ಥ ಆಯ್ತಲ್ಲ? ಸಪೋಸ್ ನನಗೆ ಅದೇ ಹೀಲಿಯಂ ಆಟಮನ್ನು ಬರೀ ಬೋರ್ಡ್ ಮೇಲೆ ಮೂವ್ ಆಗಬೇಕು ಅಂತ ಅನ್ಕೋತೀನಿ ನೋಡಿ. ಈಗ ಹೀಲಿಯಂ ಆಟಮ್ ಬರೀ ಬೋರ್ಡ್ ಮೇಲೆ ಮೂವ್ ಆಗಲಿ ಅಷ್ಟೇ, ಅದೇ ನನ್ನ ಕಂಡೀಷನ್. ಇಟ್ ಈಸ್ ಮೂವಿಂಗ್ ಆನ್ ದಿಸ್ ಬೋರ್ಡ್. ಆ ಬೋರ್ಡ್ ಬಿಟ್ಟು ಅದು ಆಚೆ ಹೋಗಬಾರ್ದು ಅಂತ ಅನ್ಕೋತೀನಿ. ಸಿಯರ್ ದ ಹೀಲಿಯಂ ಆಟಮ್ ಶುಡಂಟ್ ಕಮ್ ಔಟ್ ಆಫ್ ದ ಬೋರ್ಡ್. ಇಟ್ ಶುಡ್ ಬಿ ಆಲ್ವೇಸ್ ಆನ್ ದ ಬೋರ್ಡ್. ಇದು ಬೋರ್ಡಲ್ಲೇ ಇರ್ಬೇಕು ಯಾವಾಗಲೂ ಅಂತ. ಸೊ ಹಂಗಾರೆ ಈಗ ಎಷ್ಟು ಕೋಆರ್ಡಿನೇಟ್ಸ್ ಬೇಕು ನಂಗೆ? ಹಂಗಾರೆ ಹೀಲಿಯಂ ಆಟಮ್ದು ಮೋಷನ್ನ ಡಿಸ್ಕ್ರೈಬ್ ಮಾಡೋಕ್ಕೆ ಈಗ 2 ಸಾಕಲ್ಲ ನೋಡಿ, ಯಾವಾಗಲೂ ಬೋರ್ಡ್ ಮೇಲೆ ಇದೆಯಲ್ಲ. ಸೊ Z ಏನು ಬೇಕಾಗಲ್ಲ ನನಗೀಗ, ಯಾಕಂದರೆ ಅದು ಫಿಕ್ಸ್ ಆಗಿಬಿಡುತ್ತೆ, ಅದು ಚೇಂಜ್ ಆಗೋಲ್ಲ. ಸೊ ನನ್ನ ಹೀಲಿಯಂ ಆಟಮ್ ಯಾವಾಗಲೂ ಈ ಬೋರ್ಡ್ ಮೇಲೆ ಮೂವ್ ಆಗ್ತಾ ಇದ್ರೆ ಬರೀ X ಆ್ಯಂಡ್ Y ಅಷ್ಟೇ ಚೇಂಜ್ ಆಗ್ತಿರ್ತಾವೆ ಅಷ್ಟೇ ನೋಡಿ. ಸೊ ಈಗ ಹಂಗಾರೆ ಎಷ್ಟು ಕೋಆರ್ಡಿನೇಟ್ಸ್ ಬೇಕಂಗಾರೆ ನನ್ನ ಹೀಲಿಯಂ ಆಟಮ್ದು ಮೋಷನ್ ಡಿಸ್ಕ್ರೈಬ್ ಮಾಡೋಕ್ಕೆ? 2 ಕೋಆರ್ಡಿನೇಟ್ಸ್ ಸಾಕು. ಸೊ ಹಾಗಾದರೆ ಇಫ್ ದ ಹೀಲಿಯಂ ಆಟಮ್ ಇಸ್ ಮೂವಿಂಗ್ ಆನ್ ದ ಬೋರ್ಡ್, ಹೀಲಿಯಂ ಆಟಮ್ ಆರ್ ಮಾಲಿಕ್ಯೂಲ್, ಇಟ್ಸ್ ಎ ಮೊನೋಟಾಮಿಕ್ ಮಾಲಿಕ್ಯೂಲ್ ಅಲ್ಲ. ಇಫ್ ದ ಹೀಲಿಯಂ ಮಾಲಿಕ್ಯೂಲ್ ಇಸ್ ಮೂವಿಂಗ್ ಆನ್ ದ ಬೋರ್ಡ್, ದೆನ್ ಐ ರಿಕ್ವೈರ್ ಓನ್ಲಿ 2 ಡಿಗ್ರೀಸ್ ಆಫ್ ಫ್ರೀಡಮ್ ಟು ಡಿಸ್ಕ್ರೈಬ್ ಇಟ್ಸ್ ಮೋಷನ್ ಕಂಪ್ಲೀಟ್ಲಿ.
ಅಲ್ವಾ? ಈಗ ಸಪೋಸ್ ನೋಡಿ, ಈಗ ನನ್ನ ಹೀಲಿಯಂ ಆಟಮ್ ಯಾವಾಗಲೂ ಎಕ್ಸ್ ಆಕ್ಸಿಸಲ್ಲೇ ಮೂವ್ ಆಗಬೇಕು ಅನ್ಕೋತೀನಿ ನನಗೆ. ನೋಡಿ, ದ ಹೀಲಿಯಂ ಆಟಮ್ ಶುಡ್ ಆಲ್ವೇಸ್ ಮೂವ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತೀನಿ. ಸೊ ಈಗ ಹಂಗಾರೆ ಎಷ್ಟು ಕೋಆರ್ಡಿನೇಟ್ಸ್ ಬೇಕು ನನಗೀಗ? ಒಂದೇ ಸಾಕು. ಸೊ ಈ ಥರ ನೋಡಿ ನಮಗೆ ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನೋದು ಸಿಗ್ತಾ ಹೋಗುತ್ತೆ. ನನ್ನ ಮೋಷನನ್ನು ಸ್ಟಡಿ ಮಾಡೋಕ್ಕೆ ನನಗೆ ಎಷ್ಟು ವೇರಿಯೇಬಲ್ಸ್ ಅಥವಾ ಕೋಆರ್ಡಿನೇಟ್ಸ್ ಬೇಕು. ಕೋಆರ್ಡಿನೇಟ್ಸ್ಗಿಂತ ಇನ್ನೂ ಒಳ್ಳೆ ವರ್ಡ್ ವೇರಿಯೇಬಲ್ಸ್. ವೇರಿಯೇಬಲ್ಸ್ ಇಸ್ ಎ ಸ್ಟಿಲ್ ಪರ್ಫೆಕ್ಟ್ ವರ್ಡ್, ಯಾಕಂದರೆ ರೊಟೇಷನ್ ಆ್ಯಂಡ್ ವೈಬ್ರೇಷನ್ನು ಇರುತ್ತಲ್ಲ. ಸೊ ಹೌ ಮೆನಿ ವೇರಿಯೇಬಲ್ಸ್ ಆರ್ ನೆಸೆಸರಿ ಟು ಕಂಪ್ಲೀಟ್ಲಿ ಡಿಸ್ಕ್ರೈಬ್ ದ ಮೋಷನ್ ಆಫ್ ಎ ಸಿಸ್ಟಮ್ ಆರ್ ಕಾಲ್ಡ್ ಅಸ್ ಡಿಗ್ರೀಸ್ ಆಫ್ ಫ್ರೀಡಮ್. ಸೊ ಈಗ ಅದು ಮೊನಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ಗೆ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮು, ಡಯಾಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ಗೆ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮು, ಟ್ರಯಾಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ಗಳಿಗೆ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮು, ಹಂಗೆ ಪಾಲಿಯಾಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ಗಳಿಗೆ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಈಗ ಫಸ್ಟ್ ಒನ್, ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಆಫ್ ಮೊನೋಅಟಾಮಿಕ್ ಮಾಲಿಕ್ಯೂಲ್. ಸೊ ಇದಕ್ಕೇನಪ್ಪ ಎಕ್ಸಾಂಪಲು? ಹೀಲಿಯಂ, ನಿಯಾನ್, ಆರ್ಗಾನ್. ಓಕೆನಾ? ಸೊ ಇದೆ ನೋಡಿ ಹೀಲಿಯಂ molecule which contains only one atom of helium, monatomic molecule. So it can move anywhere in space. I am not confining it to a board or line. It can move anywhere in space. ಈಗ ನೋಡಿ ಹೀಲಿಯಂ ಮಾಲಿಕ್ಯೂಲ್ಸ್ ಇರ್ಬೋದು, ಈಗ ಅಟ್ಮಾಸ್ಫಿಯರಲ್ಲಿ ಇರ್ತವೆ, ಅವು ಎಲ್ಲಿ ಬೇಕಾದ್ರೂ ಮೂವ್ ಆಗ್ತಿದ್ದಾವೆ ತಾನೆ. ಸೊ ಹಂಗಾರೆ ದೇ ಹ್ಯಾವ್ ಓನ್ಲಿ 3 ಅಟ್ ರೂಮ್ ಟೆಂಪ್ರೇಚರ್. ನೋಡ್ತಾ ಇರೋದೆಲ್ಲ ನಾನು ಅಟ್ ರೂಮ್ ಟೆಂಪ್ರೇಚರ್. So it has 3 translation to ಎಷ್ಟು degrees of freedom? So 3 degrees of freedom for translatory motion. ಅದೇ rotation ಸೊ ರೊಟೇಟ್ ಆಗ್ತಿರುತ್ತೆ, ಹೀಲಿಯಂ ಮಾಲಿಕ್ಯೂಲ್ಸ್ ರೊಟೇಟ್ ಆಗ್ತಿದ್ರು ಆ ಎನರ್ಜಿ ತುಂಬ ಕಡಿಮೆ ರೂಮ್ ಟೆಂಪ್ರೇಚರ್ಗೆ. ಸೊ ಐ ಕ್ಯಾನ್ ಇಗ್ನೋರ್ ದಟ್. ಸೊ ದೇರ್ ಇಸ್ ನೋ ಡಿಗ್ರಿ ಆಫ್ ಫ್ರೀಡಮ್ ಫಾರ್ ರೊಟೇಷನ್. ಸಿಮಿಲರ್ಲಿ ದೇರ್ ಇಸ್ ನೋ ಡಿಗ್ರಿ ಆಫ್ ಫ್ರೀಡಮ್ ಫಾರ್ vibration at room temperature. ಸೊ ಹಂಗಾರೆ ಮೊನೋಟಾಮಿಕ್ ಮಾಲಿಕ್ಯೂಲ್ಗೆ ಟ್ರಾನ್ಸ್ಲೇಷನ್ ಇಂದ 3 ಡಿಗ್ರಿ ಆಫ್ ಫ್ರೀಡಮ್ ಗೊತ್ತಲ್ಲ. ಟ್ರಾನ್ಸ್ಲೇಷನ್ ಇಂದ 3 ಡಿಗ್ರಿ ಆಫ್ ಫ್ರೀಡಮ್ ಅಂದರೆ ಅದು 3 ಕೋಆರ್ಡಿನೇಟ್ಸ್ ಎಕ್ಸ್ ವೈ ಝೆಡ್. ಸೊ ಅದು ಬಿಟ್ಟರೆ ರೊಟೇಷನಿಂದ ಆಗ್ತಿದ್ರು ಕೂಡ ಎನರ್ಜಿ ಭಾರಿ ಕಮ್ಮಿ ಇರೋದ್ರಿಂದ ಹೀಲಿಯಂ ಆಟಮ್ ರೊಟೇಟ್ ಆಗ್ತಿದ್ರು ಆ ಎನರ್ಜಿ ತುಂಬ ಕಡಿಮೆ ಇರೋದ್ರಿಂದ ರೊಟೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ 0. ವೈಬ್ರೇಟ್ ಆಗ್ತಿದ್ರು ಅವುಗಳ ಡಿಗ್ರೀಸ್ ಆಫ್ ಫ್ರೀಡಮ್ 0 ರೂಮ್ ಟೆಂಪ್ರೇಚರ್ಗೆ. ಸೊ ಹಂಗಾರೆ ಮೊನೋಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ಗೆ ಎಷ್ಟು ಡಿಗ್ರಿ ಆಫ್ ಫ್ರೀಡಮ್ ನೆನ್ಪಿಟ್ಕೊಳ್ಳಿ? 3 ಡಿಗ್ರೀಸ್ ಆಫ್ ಫ್ರೀಡಮ್ ಇನ್ ಟೋಟಲ್. ಸೊ ವಾಟ್ ಆರ್ ದ ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಫಾರ್ ಮೊನೋಟಾಮಿಕ್ ಮಾಲಿಕ್ಯೂಲ್? ಡಿಗ್ರಿ. ಸೊ ಮೊನೋಟಾಮಿಕ್ ಮಾಲಿಕ್ಯೂಲ್ಗೆ DOF ಡಿಗ್ರಿ ಆಫ್ ಫ್ರೀಡಮ್ ಎಷ್ಟಪ್ಪ? ಟೋಟಲ್ ಆಗಿ 3. ಓಕೆನಾ? ನಾವು ಲೆಟ್ ಅಸ್ ಕಮ್ ಟು ಡಯಾಟಾಮಿಕ್ ಮಾಲಿಕ್ಯೂಲ್ಸ್. ಸೊ ಡಯಾಟಾಮಿಕ್ ಮಾಲಿಕ್ಯೂಲ್. ಸೊ ಇದಕ್ಕೇನು ಎಕ್ಸಾಂಪಲ್? O2, ಆಕ್ಸಿಜನ್, ನೈಟ್ರೋಜನ್. ಓಕೆನಾ? ಓಕೆ. ಸೊ ಡಯಾಟಾಮಿಕ್ ಮಾಲಿಕ್ಯೂಲಲ್ಲಿ 2 ಥರ ಬರುತ್ತೆ. ರಿಜಿಡ್ ಡಯಾಟಾಮಿಕ್ ಮಾಲಿಕ್ಯೂಲ್ಸ್. ಸೊ ಆಕ್ಸಿಜನ್, ನೈಟ್ರೋಜನ್, ಕ್ಲೋರಿನ್. ಸೊ ಅಂದರೆ 2 ಆಟಮ್ ಸೇಮ್ ಇರಬೇಕು. ಇನ್ನೊಂದು ನಾನ್ ರಿಜಿಡ್ ಅಂತ ಬರುತ್ತೆ. ಓಕೆನಾ? ಸೊ ಈಗ ಎಷ್ಟು ಡಿಗ್ರಿ ಆಫ್ ಫ್ರೀಡಮ್ ನೋಡೋಣ. ಈಗ ನಾನ್ ರಿಜಿಡ್ ಎಕ್ಸಾಂಪಲ್ ಕಾರ್ಬನ್ ಮೊನಾಕ್ಸೈಡ್ CO. ಸೊ ಈಗ ರಿಜಿಡ್ ಡಯಾಟಾಮಿಕ್ ಮಾಲಿಕ್ಯೂಲ್ಗಳು ತಗೊಳ್ಳಿ, ಆಕ್ಸಿಜನ್, ನೈಟ್ರೋಜನ್, ಕ್ಲೋರಿನ್. ಈಗ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಡಯಾಟಾಮಿಕ್ ಅಂತ ಹೇಳ್ಬಿಡ್ತಾರೆ ಅವರು. ಆಗ ಬೈ ಡಿಫಾಲ್ಟ್ ಮೊದಲನೇದೆ ರಿಜಿಡ್. ರಿಜಿಡ್ ಅಂತನಾರು ಹೇಳ್ಬೋದು ಅಥವಾ ಏನು ಹೇಳಿಲ್ಲ ಅಂದ್ರೆ ರಿಜಿಡ್. ನಾನ್ ರಿಜಿಡ್ ಅಂದರೆ ಆಗ ನಾನ್ ರಿಜಿಡ್ ತಗೋಬೇಕಾಗುತ್ತೆ.
ಸೊ ಈಗ ರಿಜಿಡ್ ಡಯಾಟಮಿಕ್ ಮಾಲಿಕ್ಯೂಲ್ ಎಕ್ಸಾಂಪಲ್ O2 N2Cl2. ಸೊ ಈಗ O2 ಮಾಲಿಕ್ಯೂಲ್ ತಗೊಂಡಿದ್ದೀನಿ ನೋಡಿ ನಾನೀಗ. ಐ ಹ್ಯಾವ್ ಟೇಕನ್ O2 ಮಾಲಿಕ್ಯೂಲ್. ಸೊ ನಿಮ್ಮ ಕೆಮಿಸ್ಟ್ರಿಯಲ್ಲಿ ಅವರು ಬೇರೆ ಶೇಪ್ ಬೇರೆ ಕಲರ್ ಕೊಟ್ಟಿರ್ಬೋದೇನೋ O2ಗೆ, ಬಟ್ ಇಲ್ಲಿ ಜಸ್ಟ್ ನಾವು ಈಗ ಎಕ್ಸ್ಪ್ಲನೇಷನ್ ಅಷ್ಟೇ. ಇದು ಫಿಸಿಕ್ಸಲ್ಲಿ ಏನು ಜಾಸ್ತಿ ಕೆಮಿಕಲ್ ಡೀಟೇಲ್ಸ್ ಬೇಡ, ಓಕೆನಾ. ಸೊ ಇದೊಂದು ಮಾಲಿಕ್ಯೂಲ್ ಆಫ್ ಆಕ್ಸಿಜನ್, ಇದು ಅನದರ್ ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ O2, ಅಥವಾ ನೈಟ್ರೋಜನ್ N2 ಅಂದರೂ ಇದೇನೆ. ಈಗ ಇದೊಂದು ಮಾಲಿಕ್ಯೂಲ್ ಆಫ್ ನೈಟ್ರೋಜನ್, ಇದು ಅದಕ್ಕೆ ಹೇಳ್ತಾ ಇದ್ದೀನಿ ಫಿಸಿಕ್ಸಲ್ಲಿ ನಿಮ್ಮ ಕೆಮಿಸ್ಟ್ರಿ ಇರಲ್ಲಿರೋ ಅಷ್ಟು ಡೀಟೇಲ್ಸ್ ಬೇಡ. ಸೊ ಇದೊಂದು ಮಾಲಿಕ್ಯೂಲ್ ಆಫ್ ನೈಟ್ರೋಜನ್, ಇದು ಅನದರ್ ಮಾಲಿಕ್ಯೂಲ್ ಆಫ್ ಸಾರಿ. ಸೊ ಇದು ಆಕ್ಸಿಜನ್ ಮಾಲಿಕ್ಯೂಲ್, ಇದೊಂದು ಆಟಮ್ ಆಫ್ ಆಕ್ಸಿಜನ್, ಇದು ಅನದರ್ ಆಟಮ್ ಆಫ್ ಆಕ್ಸಿಜನ್. ಅಥವಾ ನೈಟ್ರೋಜನ್ ಮಾಲಿಕ್ಯೂಲ್, ಇದೊಂದು ಆಟಮ್ ಆಫ್ ನೈಟ್ರೋಜನ್, ಇದೊಂದು ಆಟಮ್ ಆಫ್ ನೈಟ್ರೋಜನ್. ಅಥವಾ ಕ್ಲೋರಿನ್ ಮಾಲಿಕ್ಯೂಲ್, ಇದೊಂದು ಆಟಮ್ ಆಫ್ ಕ್ಲೋರಿನ್, ಇದು ಅನದರ್ ಆಟಮ್ ಆಫ್ ಕ್ಲೋರಿನ್. ಸೊ ಎರಡು ಆಟಮ್ಗಳಿರುವಂಥ ಮಾಲಿಕ್ಯೂಲ್ ಡಯಾಟಮಿಕ್ ಮಾಲಿಕ್ಯೂಲ್, ಓಕೆನಾ. ಸೊ ಈಗ ಡಯಾಟಮಿಕ್ ಮಾಲಿಕ್ಯೂಲ್ಗೆ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ನೋಡೋಣ ಈಗ. ಸೊ ಟ್ರಾನ್ಸ್ಲೇಷನ್ ಮೊದಲು. ಸೊ ಟ್ರಾನ್ಸ್ಲೇಷನ್, ಸೊ ಇದು ಎಲ್ಲಿ ಬೇಕಾದ್ರೂ ಟ್ರಾನ್ಸ್ಲೇಟ್ ಆಗ್ಬೋದಲ್ಲ ನೋಡಿ, ಓಕೆನಾ. ಇಟ್ ಕ್ಯಾನ್ ಟ್ರಾನ್ಸ್ಲೇಟ್ ಎನಿವೇರ್, ಇಟ್ ಕ್ಯಾನ್ ಮೂವ್ ಇನ್ ಸ್ಪೇಸ್. ಸೊ ಇಟ್ ಹ್ಯಾಸ್ 3 degrees ಆಫ್ ಫ್ರೀಡಮ್ ಆಫ್ ಟ್ರಾನ್ಸ್ಲೇಷನ್, ದಟ್ ಈಸ್ XYZ. ಓಕೆ. ಅಗೇನ್ ಅಟ್ ರೂಮ್ ಟೆಂಪ್ರೇಚರ್ ಐ ಆಮ್ ಸೇಯಿಂಗ್, ರೂಮ್ ಟೆಂಪ್ರೇಚರಲ್ಲೇ ಡಿಗ್ರೀಸ್ ಆಫ್ ಫ್ರೀಡಮ್ ಕಂಡುಹಿಡಿತಿರೋದು. ಈಗ ಸೊ 3 degrees ಆಫ್ ಫ್ರೀಡಮ್ ಆಫ್ ಟ್ರಾನ್ಸ್ಲೇಷನ್ ಬಂತು. ಬಟ್ ರೊಟೇಷನ್ ನೋಡಿ ಈಗ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ನಾನೊಂದು ಡಯಾಟಮಿಕ್ ಮಾಲಿಕ್ಯೂಲ್ ತಗೋತೀನಿ ನೋಡಿ. 3 ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ಸಲ್ಲಿ ಅದು 3 ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆ್ಯಕ್ಸಿಸ್ಗಳಲ್ಲಿ ಅದು ರೊಟೇಟ್ ಆಗ್ತಿರ್ಬೋದು. ಅಲಾಂಗ್ 3 ಮ್ಯೂಚುವಲಿ ಅಬೌಟ್ 3 ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆ್ಯಕ್ಸಿಸ್ ದ ಮಾಲಿಕ್ಯೂಲ್ ಕ್ಯಾನ್ ರೊಟೇಟ್. ನೋಡಿ ಮೊದಲು ನೋಡಿ, ಈಗ ಒಂದು ಆ್ಯಕ್ಸಿಸ್ ಎಲ್ಲ ನೋಡಿ ಇಲ್ಲಿ, ಇಟ್ ಈಸ್ ಪಾಸಿಂಗ್ ಅಲಾಂಗ್ ದ ಮಾಲಿಕ್ಯೂಲ್. ನೋಡಿ ಇದು ಪಾಸಿಂಗ್ ಥ್ರೂ ದ ಮಾಲಿಕ್ಯೂಲ್ಸ್, 2 ಮಾಲಿಕ್ಯೂಲ್ ಮುಖಾಂತರ ಪಾಸ್ ಆಗ್ತಿದೆ ಇದು ಆ್ಯಕ್ಸಿಸ್. ಇದಲ್ವ ಆ್ಯಕ್ಸಿಸ್ ನೋಡಿ, ಅದ್ರ ಸುತ್ತಾ ಇದೆ, ಓಕೆನಾ. ಇನ್ನೊಂದು ಆ್ಯಕ್ಸಿಸ್ ಎಲ್ಲ ನೋಡಿ ಪರ್ಪೆಂಡಿಕ್ಯುಲರ್ ಟು ದ ಮಾಲಿಕ್ಯೂಲ್. ನೋಡಿ ಇನ್ನೊಂದು ಆ್ಯಕ್ಸಿಸ್ ಇದೆ, ಮಾಲಿಕ್ಯೂಲ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ, ಓಕೆನಾ. ಒಂದು ಆ್ಯಕ್ಸಿಸ್ಸು ಈ ಥರ, ಇನ್ನೊಂದು ಆ್ಯಕ್ಸಿಸ್ ಈ ಥರ ಇದೆ, ಅದು ಮಾಲಿಕ್ಯೂಲ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ 3 ಥರ ಆ್ಯಕ್ಸಿಸ್ಗಳಿದೆ ನೋಡಿ ಇಲ್ಲಿ. ಸೊ ಅಲಾಂಗ್ 3 ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆ್ಯಕ್ಸಿಸ್. ಮತ್ತು XYZ ಅಂತಲೇ ಹೇಳೋಣ ಬೇಕಾದ್ರೆ. ರೊಟೇಷನ್ ಅಬೌಟ್ X, ರೊಟೇಷನ್ ಅಬೌಟ್ Y, ರೊಟೇಷನ್ ಅಬೌಟ್ Z. ಸೊ ಈಗ ನೀಟಾಗಿ ಫಿಗರ್ ನೋಡಿ ಇಲ್ಲಿ, XYZ. Z ಅಂದರೆ ಇದು, ಇಟ್ ಈಸ್ ಕಮಿಂಗ್ ನಾರ್ಮಲ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಸೊ ಈಗ ಇದೊಂದು ಆಕ್ಸಿಜನ್ ಮಾಲಿಕ್ಯೂಲ್ ಅಂದ್ಕೊಳ್ಳಿ, ಹಿಂಗೂ ಸುತ್ತಬೋದಲ್ವಾ. ಸೊ ನೋಡಿ ಈ ಥರ ಸುತ್ತುತ್ತಿದ್ರೆ ನೋಡಿ ಇದೆ ರೊಟೇಷನ್ ಅಬೌಟ್ X. ಈಗ ರೊಟೇಷನ್ ಅಬೌಟ್ Y, ಇದ್ರ ಸುತ್ತ ಹಂಗಾರೆ ಇದು. ಸೊ ದಿಸ್ ಈಸ್ ರೊಟೇಷನ್ ಅಬೌಟ್ Y ಇದು. ಇನ್ನೊಂದು ನೋಡಿ ರೊಟೇಷನ್ ಅಬೌಟ್ Z. ಸೊ ದಿಸ್ 1 minute, this is rotation about X. So this is rotation about Y axis. ಓಕೆನಾ. ಈಗ ಇದು ರೊಟೇಷನ್ ಅಬೌಟ್ Z ನೋಡಿ. ಸೊ 3 ರೊಟೇಷನ್ಸ್ ಸಾಧ್ಯ. ಒಂದು X, ರೊಟೇಷನ್ ಅಬೌಟ್ X ಇದೇ ಆ್ಯಕ್ಸಿಸ್ಸು. ಇನ್ನೊಂದು ರೊಟೇಷನ್ ಅಬೌಟ್ Y, ಇದು ರೊಟೇಷನ್ ಅಬೌಟ್ Y. ಇನ್ನೊಂದು ರೊಟೇಷನ್ ಅಬೌಟ್ Z, ಇದ್ರ ಸುತ್ತ ಇದು ರೊಟೇಷನ್ ಅಬೌಟ್ Z. ಮತ್ತೆ ಹೇಳ್ತೀನಿ ನೋಡಿ, ರೊಟೇಷನ್ ಅಬೌಟ್ X, ರೊಟೇಷನ್ ಅಬೌಟ್ Y, ರೊಟೇಷನ್ ಅಬೌಟ್ Z. ಸೊ ಇವೆರಡರಲ್ಲಿ ರೊಟೇಷನ್ ಅಬೌಟ್ X ಭಾರಿ ಕಮ್ಮಿ ಇರುತ್ತಂತೆ ರೂಮ್ ಟೆಂಪ್ರೇಚರಲ್ಲಿ. ಈ ರೊಟೇಷನ್ ತುಂಬ ಕಮ್ಮಿ, ಇದ್ರದ್ದು ಎನರ್ಜಿ ತುಂಬ ಕಮ್ಮಿ. ಸೊ ಇದು ಡಿಗ್ರಿ ಆಫ್ ಫ್ರೀಡಮ್ಗೆ ತಗೋಬಾರ್ದು ನಾವೀಗ. ಡಿಗ್ರಿ ಆಫ್ ಫ್ರೀಡಮ್ ತಗೋಬೇಕಾಗಿರೋದು ಯಾವ್ದು ಹಂಗಾರೆ ರೊಟೇಷನ್ ಅಬೌಟ್ Y ಮತ್ತು ರೊಟೇಷನ್ ಅಬೌಟ್ X. ಸೊ ಹಂಗಾರೆ ಎಷ್ಟು ರೊಟೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಇದೆ ರಿಜಿಡ್ ಡಯಾಟಮಿಕ್ ಮಾಲಿಕ್ಯೂಲ್ಗೆ? 2. ಹಂಗಾರೆ ಟೋಟಲ್ ನಂಬರ್ ಆಫ್ ಸೊ ಫಾರ್ ಎ ರಿಜಿಡ್ ಡಯಾಟಮಿಕ್ ಮಾಲಿಕ್ಯೂಲ್ ಆಕ್ಸಿಜನ್, ನೈಟ್ರೋಜನ್, ಕ್ಲೋರಿನ್, ಇವುಗಳಿಗೆ ಟ್ರಾನ್ಸ್ಲೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ 3 ಇದ್ದಾವೆ.
ರೊಟೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ 2 ಇದೆ. ಅಂದರೆ ರೊಟೇಷನ್ ಅಬೌಟ್ ವೈ ಆ್ಯಂಡ್ ಝೆಡ್ ಥ್ರೂ ಎಕ್ಸ್ ಇಲ್ಲ. ಆರ್ ಇನ್ ಅದರ್ ವರ್ಡ್ಸ್ ದ ಎನರ್ಜಿ ಫಾರ್ ದ ರೊಟೇಷನ್ ಥ್ರೂ ಆ್ಯನ್ ಆಕ್ಸಿಸ್, ದಿ ಎನರ್ಜಿ ಫಾರ್ ರೊಟೇಷನ್ ಅಬೌಟ್ ಆ್ಯನ್ ಆಕ್ಸಿಸ್ ಪಾಸಿಂಗ್ ಥ್ರೂ ದ ಮಾಲಿಕ್ಯೂಲ್ಸ್ ಇಸ್ ನೆಗ್ಲಿಜಿಬಲಿ ಸ್ಮಾಲ್. ಇದು ಮಾಲಿಕ್ಯೂಲ್ಗಳ ಮುಖಾಂತರ ಪಾಸ್ ಆಗ್ತಿರೋ ಆ್ಯಕ್ಸಿಸಲ್ಲಿ ನೆಗ್ಲಿಜಿಬಲಿ ಸ್ಮಾಲ್ ಇವೆರಡಕ್ಕಿದೆ. ಸೊ ಇದು ರೊಟೇಷನ್ ಅಬೌಟ್ ವೈ, ಇದು ರೊಟೇಷನ್ ಅಬೌಟ್ ಎಕ್ಸ್, ಇವೆರಡಕ್ಕೆ ಎನರ್ಜಿಸ್ ಇರುತ್ತೆ. ಸೊ ಹಂಗಾರೆ 3 ಟ್ರಾನ್ಸ್ಲೇಷನ್ ಪ್ಲಸ್ 2 ರೊಟೇಷನ್, ಹಂಗಾರೆ ಎಷ್ಟಾಯಿತು ಟೋಟಲ್ ಡಿಗ್ರೀಸ್ ಆಫ್ ಫ್ರೀಡಮ್ 5 ಆಯಿತು. ಸೊ ರಿಜಿಡ್ ಡಯಾಟಮಿಕ್ ಮಾಲಿಕ್ಯೂಲ್. ಸೊ ರಿಜಿಡ್ ಡಯಾಟಮಿಕ್ ಮಾಲಿಕ್ಯೂಲ್ ಅಂದರೆ ಮಾಲಿಕ್ಯೂಲ್ಗಳ ಮಧ್ಯ ದೂರ ಚೇಂಜ್ ಆಗಲ್ಲ ನೋಡಿ, ಇದೆ ರಿಜಿಡ್ ಡಯಾಟಮಿಕ್ ಮಾಲಿಕ್ಯೂಲ್. ಇವುಗಳ ಮಧ್ಯ ದೂರ ಚೇಂಜ್ ಮಾಡೋಕ್ಕಾಗಲ್ಲ ನಾನು, ಅದು ರಿಜಿಡ್ ಡಯಾಟಮಿಕ್ ಮಾಲಿಕ್ಯೂಲ್ಗಳು. ಅವಕ್ಕೆ ಹಂಗಾರೆ 8 ಡಿಗ್ರಿ ಆಫ್ ಫ್ರೀಡಮ್. ಸಪೋಸ್ ಬೇರೆ ಥರ ಮಾಲಿಕ್ಯೂಲ್ಗಳು ಇದಾವೆ ನೋಡಿ, ಡಯಾಟಮಿಕ್ ಮಾಲಿಕ್ಯೂಲ್ಗಳು. ನಾನ್ ರಿಜಿಡ್ ಡಯಾಟಮಿಕ್ ಮಾಲಿಕ್ಯೂಲ್ ನೋಡಿ, ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಆಟಮ್, ಆಕ್ಸಿಜನ್ ಆಟಮ್, ಕಾರ್ಬನ್ ಮೊನಾಕ್ಸೈಡ್ CO. ಓಕೆನಾ? ಸೊ ನೋಡಿ, ಕಾರ್ಬನ್ ಆಟಮ್, ಆಕ್ಸಿಜನ್ ಆಟಮ್. ಸೊ ಇದನ್ನು ರಿಜಿಡ್ ಮಾಲಿಕ್ಯೂಲ್, ಇದು O2. ಬಟ್ ಇದು ನಾನ್ ರಿಜಿಡ್ ಮಾಲಿಕ್ಯೂಲ್ ನೋಡಿ. ಸೊ ಈಗ ಕಾರ್ಬನ್ ಇಲ್ಲಿ ತೋರ್ಸೋಕ್ಕಾಗ್ತಿಲ್ಲ, ಬಟ್ ಇನ್ ನೇಚರ್ ಕಾರ್ಬನ್ ಮತ್ತು ಆಕ್ಸಿಜನ್ ಆಟಮ್ಗಳ ಮಧ್ಯ ದೂರ ಚೇಂಜ್ ಆಗ್ತಿರುತ್ತೆ. ಸೊ ಆಗ ಅದಕ್ಕೆ ಒಂದು ವೈಬ್ರೇಷನಲ್ ಮೋಡ್ ಬಂದ್ಬಿಡುತ್ತೆ. ಈ ಥರ ನೋಡಿ, ಈ ಥರ ವೈಬ್ರೇಟ್ ಆಗ್ತಾ ಇರ್ತವೆ. ಸೊ ಹಂಗಾರೆ ಈಗ ನಾನ್ ರಿಜಿಡ್ ಡಯಾಟಮಿಕ್ ಮಾಲಿಕ್ಯೂಲ್ಗೆ ಎಷ್ಟು ಡಿಗ್ರಿ ಆಫ್ ಫ್ರೀಡಮ್ ನೋಡಿ. ಈಗ ಟ್ರಾನ್ಸ್ಲೇಷನಿಂದ 3, ರೊಟೇಷನಿಂದ ಮಾಮೂಲಿ ದ ಸೇಮ್ ಆರ್ಗ್ಯುಮೆಂಟ್ಸ್ ವಿಚ್ ಐ ಗಿವ್ ಫಾರ್ ಆಕ್ಸಿಜನ್, ನೈಟ್ರೋಜನ್ ಆ್ಯಂಡ್ ಕ್ಲೋರಿನ್. ರೊಟೇಷನಿಂದ 2 ಡಿಗ್ರಿ ಆಫ್ ಫ್ರೀಡಮ್. ಅಗೇನ್ ದ ಸೇಮ್ ಆರ್ಗ್ಯುಮೆಂಟ್ಸ್ ಅಪ್ಲೈ ಫಾರ್ ನಾನ್ ರಿಜಿಡ್ ಡಯಾಟಮಿಕ್ ಮಾಲಿಕ್ಯೂಲ್ ಲೈಕ್ ಕಾರ್ಬನ್ ಮೊನಾಕ್ಸೈಡ್. ಬಟ್ ಇವುಗಳ ಮಧ್ಯೆ ದೂರ ಚೇಂಜ್ ಮಾಡ್ಬೋದು ನಾನು. ಅವುಗಳ ಮಧ್ಯೆ ದೂರ ಚೇಂಜ್ ಆಗ್ತಿದೆ ಅಂದರೆ ಹಂಗಾರೆ ಒಂದು ವೈಬ್ರೇಷನಲ್ ಮೋಡ್ ಬಂದ್ಬಿಟ್ಟಿದೆ. ಆ ಮಾಲಿಕ್ಯೂಲ್ಗಳು ಹಿಂದೆ ಮುಂದೆ ಹೋಗ್ತಾ ಇರ್ತವೆ ಹಂಗೆ. ಸೊ ಆಗ ಒಂದು ವೈಬ್ರೇಷನಲ್ ಮೋಡ್ ಎಂಟ್ರಿ ಕೊಟ್ಬಿಟ್ಟಿದೆ. ಸೊ ನೆನ್ಪಿಟ್ಕೊಳ್ಳಿ, ಈಚ್ ವೈಬ್ರೇಷನಲ್ ಮೋಡ್ ಆ್ಯಡ್ಸ್ 2 ಡಿಗ್ರಿ ಆಫ್ ಫ್ರೀಡಮ್. ಪ್ರತಿ ವೈಬ್ರೇಷನಲ್ ಮೋಡು 2 ಡಿಗ್ರಿ ಆಫ್ ಫ್ರೀಡಮನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಸೊ ಹಂಗಾರೆ ಇಟ್ ಹ್ಯಾಸ್ 1 ವೈಬ್ರೇಷನಲ್ ಮೋಡ್, 1 ಮೋಡ್ ಆಫ್ ವೈಬ್ರೇಷನ್ ಇರೋದ್ರಿಂದ ವೈಬ್ರೇಷನ್ದು 2 ಡಿಗ್ರಿ ಆಫ್ ಫ್ರೀಡಮ್ ಬಂದ್ಬಿಡುತ್ತೆ. ಈಚ್ ಮೋಡ್ ಆಫ್ ವೈಬ್ರೇಷನ್ ಇಂಟ್ರೊಡ್ಯೂಸಸ್ 2 ಡಿಗ್ರಿ ಆಫ್ ಫ್ರೀಡಮ್. ಹಂಗಾರೆ ಟೋಟಲ್ ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಫಾರ್ ಎ ನಾನ್ ರಿಜಿಡ್ ಡಯಾಟಮಿಕ್ ಮಾಲಿಕ್ಯೂಲ್ ಎಷ್ಟು ಹಂಗಾರೆ? ಕಾರ್ಬನ್ ಮೊನಾಕ್ಸೈಡ್ಗೆ 3 + 2 + 2 ಎಷ್ಟು? 7. ಸೊ ಎಷ್ಟು ಡಿಗ್ರಿ ಆಫ್ ಫ್ರೀಡಮು? 7. ಈಗ ಟ್ರೈಅಟಾಮಿಕ್ ಮಾಲಿಕ್ಯೂಲ್ಗೆ ಹೋಗೋಣ. ಸೊ ಟ್ರೈಅಟಾಮಿಕ್ ಮಾಲಿಕ್ಯೂಲ್ಗೆ ಏನಪ್ಪ ಎಕ್ಸಾಂಪಲು? ಅದೇ ಹೇಳ್ತಾ ಇದ್ದೀನಿ, ಕೆಮಿಸ್ಟ್ರಿದು ಅಷ್ಟು ಡೀಟೇಲ್ಸ್ ತಗೋಬೇಡಿ. ಜಸ್ಟ್ ನಾನೀಗ ಮಾಲಿಕ್ಯೂಲ್ ಅಂದರೆ ಅದರಲ್ಲಿರೋ ಆ್ಯಟಮ್ಗಳು ಏನು ಹೇಳ್ತೀನಿ ಅದೇ ಕನ್ಸಿಡರ್ ಮಾಡಿ ಅಷ್ಟೇ. ಸೊ ಇದು ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ನೋಡಿ, ನನಗೆ ತಗೊಂಡಿರೋದು CO2 ಮಾಲಿಕ್ಯೂಲ್. ಸೊ ಟ್ರೈಅಟಾಮಿಕ್ ಮಾಲಿಕ್ಯೂಲ್ಗಳಲ್ಲಿ ಮೊದಲನೇದು ಲೀನಿಯರ್ ಟ್ರೈಅಟಾಮಿಕ್. ಸೊ ಲೀನಿಯರ್ ಟ್ರೈಅಟಾಮಿಕ್ ಏನು ಎಕ್ಸಾಂಪಲ್? ಕಾರ್ಬನ್ ಡೈಆಕ್ಸೈಡ್. ಸೊ ಇದು ವೆರಿ ಇಂಪಾರ್ಟೆಂಟ್ ಗ್ಯಾಸ್ ಫಾರ್ ಅವರ್ ಡೈಲಿ ಲೈಫ್. ಸೊ ನಾವು ಆಕ್ಸಿಜನನ್ನು ಬ್ರೀತ್ ಇನ್ ಮಾಡ್ತೀವಿ, ಇದನ್ನು ಬ್ರೀತ್ ಇನ್ ಮಾಡ್ತೀವಿ. ಬ್ರೀತ್ ಔಟ್ ಮಾಡೋದು ಯಾವ ಗ್ಯಾಸ್ನ? ನಾವು ಕಾರ್ಬನ್ ಡೈಆಕ್ಸೈಡ್ನ, CO2 ಅಲ್ವಾ? ಸೊ ವೆರಿ ಇಂಪಾರ್ಟೆಂಟ್ ಗ್ಯಾಸ್ ಫಾರ್ ಅವರ್ ಲೈಫ್, ಸಸ್ಟೆನೆನ್ಸ್ ಆಫ್ ಲೈಫ್. ಸೊ ಇದೇ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಮಾಲಿಕ್ಯೂಲ್. ಹೆಂಗಿರುತ್ತೆ ನೋಡಿ, ಈಚ್ ಮಾಲಿಕ್ಯೂಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕಂಟೈನ್ಸ್ 1 ಮಾಲಿಕ್ಯೂಲ್ ಆಫ್ ಕಾರ್ಬನ್, ಈಚ್ ಮಾಲಿಕ್ಯೂಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕಂಟೈನ್ಸ್ 1 ಆಟಮ್ ಆಫ್ ಕಾರ್ಬನ್ ಆ್ಯಂಡ್ 2 ಆಟಮ್ಸ್ ಆಫ್ ಆಕ್ಸಿಜನ್. ಸೊ ಇದು ಕಾರ್ಬನ್ ಆಟಮ್ ಅಪ್ಪ, ಇದು 2 ಆಕ್ಸಿಜನ್ ಆಟಮ್ಸ್ ನಿಮ್ಮದು ಲೀನಿಯರ್ ಮಾಲಿಕ್ಯೂಲ್ ಇದು. ಓಕೆನಾ? ಸೊ ಸೇಮ್ ಲೀನಿಯರ್ ಟ್ರೈಅಟಾಮಿಕ್ ಮಾಲಿಕ್ಯೂಲ್ ಹೆಂಗಿರುತ್ತೆ ಅಂದರೆ ಅದರ ಮೆಕ್ಯಾನಿಸಮ್ ಸೇಮ್ ಇದೆ. ನಾನ್ ರಿಜಿಡ್ ಡಯಾಟಮಿಕಲ್ಲಿ ಏನು ಓದಿದ್ರಿ ಅದೇ. 3 ಮೋಡ್ಸ್ ಆಫ್ ಟ್ರಾನ್ಸ್ಲೇಷನ್, 2 ಮೋಡ್ಸ್ ಆಫ್ ರೊಟೇಷನ್ ಆ್ಯಂಡ್ 2 ಮೋಡ್ಸ್ ಆಫ್ ವೈಬ್ರೇಷನ್. ಸೊ ಹಂಗಾರೆ ಲೀನಿಯರ್ ಟ್ರೈಅಟಾಮಿಕ್ ಮಾಲಿಕ್ಯೂಲ್ಗೆ ಎಷ್ಟು ಡಿಗ್ರಿ ಆಫ್ ಫ್ರೀಡಮು? 7 ಡಿಗ್ರಿ ಆಫ್ ಫ್ರೀಡಮ್. ಓಕೆನಾ? ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್
non-linear triatomic molecule. So non-linear triatomic ಗೆ example ozone O3. So ನೋಡಿ O3 ಓಕೆನಾ, ಓಝಾನ್ ಮಾಲಿಕ್ಯೂಲ್ O3. ಸೊ ಇದರ ಟೋಟಲ್ ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ನೆನ್ಪಿಟ್ಕೊಬಿಡಿ 6 ಇರುತ್ತೆ. ಓಕೆ, ದ ಟೋಟಲ್ ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಫಾರ್ ಎ ನಾನ್ ಲೀನಿಯರ್ ಮಾಲಿಕ್ಯೂಲ್ ಇಸ್ 6. ಓಕೆ, ಸೊ ಈಗ ಲಾಸ್ಟ್ ದ ಟೋಟಲ್ ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಫಾರ್ ಎ ನಾನ್ ಲೀನಿಯರ್ ಟ್ರೈಅಟಾಮಿಕ್ ಮಾಲಿಕ್ಯೂಲ್ ಇಸ್ 6. ಸೊ ಈಗ ಟ್ರೈಅಟಾಮಿಕ್ ಅಂದರೆ ಅದು ಲೀನಿಯರ್ ಟ್ರೈಅಟಾಮಿಕ್ ಯಾಪ ಬೈ ಡಿಫಾಲ್ಟು. ಡಯಾಟಾಮಿಕ್ ಅಂದರೆ ಅದು ಬೈ ಡಿಫಾಲ್ಟ್ ಯಾವುದು ರಿಜಿಡ್ ಡಯಾಟಾಮಿಕ್ಕೆ. ಮೊನಟಾಮಿಕ್ ಅಂದರೆ ಅದೇನು ಅದರಲ್ಲಿ ಏನು ಜಾಸ್ತಿ ಏನು ಕೇಸಸ್ ಇಲ್ಲ, ದಟ್ ಇಸ್ ಸಿಂಪ್ಲಿ ಅ ಮೊನಟಾಮಿಕ್ ಮಾಲಿಕ್ಯೂಲ್ 3 ಡಿಗ್ರಿ ಆಫ್ ಫ್ರೀಡಮ್. ಸೊ ಲಾಸ್ಟ್ ಈಗ ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್. ಸೊ ಪಾಲಿಅಟಾಮಿಕ್ ಮಾಲಿಕ್ಯೂಲ್ ವೆರಿ ಕಾಂಪ್ಲೆಕ್ಸ್ ಇದರ ಸ್ಟಡೀಸು. ಓಕೆನಾ, ಪಾಲಿಅಟಾಮಿಕ್ ಮಾಲಿಕ್ಯೂಲ್. ಸೊ ಪಾಲಿಅಟಾಮಿಕ್ ಮಾಲಿಕ್ಯೂಲ್ ಮೀನ್ಸ್ a molecule having more than 2 or more than 3 atoms. Polyatomic molecule is a molecule which contains more than 3 atoms. ಎರಡಕ್ಕಿಂತ ಹೆಚ್ಚು ಆಟಮ್ಸ್ ಇರೋ ಮಾಲಿಕ್ಯೂಲ್ನ ಪಾಲಿಅಟಾಮಿಕ್ ಮಾಲಿಕ್ಯೂಲ್ ಅನ್ಬೋದು. ಸಾರಿ, ಪಾಲಿಅಟಾಮಿಕ್ ಮಾಲಿಕ್ಯೂಲ್ is a molecule which contains more than 3 atoms. 3 ಆಟಮ್ಗಿಂತ ಜಾಸ್ತಿ ಇರಬೇಕು, ಅದು ಪಾಲಿಅಟಾಮಿಕ್ ಮಾಲಿಕ್ಯೂಲ್. ಎಕ್ಸಾಂಪಲ್ ಏನು? CH4. ಓಕೆ, ಮೀಥೇನ್ ನೋಡಿ. ಸೊ ಹೆಂಗಿರುತ್ತೆ ನಮ್ಮ ಮೀಥೇನ್ ಸ್ಟ್ರಕ್ಚರ್? ಕೆಮಿಸ್ಟ್ರಿಯಲ್ಲಿ ಓದಿರ್ತೀರ ನೀವು. ಕಾರ್ಬನ್ ಟೆಟ್ರಾಹೈಡ್ರಾನ್ ಸ್ಟ್ರಕ್ಚರ್ ಇದು. ಓಕೆನಾ, ಸಾರಿ, ಸೊ ಹೈಡ್ರೋಜನ್ ನೋಡಿ, ಇದು ಮೀಥೇನ್ ಮಾಲಿಕ್ಯೂಲ್, ಇದು ಪಾಲಿಅಟಾಮಿಕ್ ಮಾಲಿಕ್ಯೂಲ್. ಸೊ ಈಗ ಪಾಲಿಅಟಾಮಿಕ್ ಮಾಲಿಕ್ಯೂಲ್ಗಳಿಗೆ ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಯಾವ ಥರ ಹೇಳ್ತೀರಾ ಅಂದರೆ, ಸೊ 3 ರೊಟೇಷನ್ ಪ್ಲಸ್ 3 ಟ್ರಾನ್ಸ್ಲೇಷನ್, 6 ಆಯಿತು ಟೋಟಲ್ಲು. ರೊಟೇಷನ್ದು 3, ಟ್ರಾನ್ಸ್ಲೇಷನ್ದು 3, ವೈಬ್ರೇಷನ್ದು ಭಾರಿ ಇಂಪಾರ್ಟೆಂಟ್. ಸೊ ನೀವೀಗ ರೊಟೇಷನ್ 3 ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ, ಟ್ರಾನ್ಸ್ಲೇಷನ್ 3 ಇರುತ್ತೆ. ವೈಬ್ರೇಷನಲ್ಲಿ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಇದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದೇ ಕಾಂಪ್ಲೆಕ್ಸ್ ಸ್ಟಡೀಸ್ ಅವು. ಸೊ ಈಗ ನಮ್ಮ ಹತ್ರ ಎಫ್ ಮೋಡ್ಸ್ ಆಫ್ ವೈಬ್ರೇಷನ್ ಇತ್ತು ಅಂದ್ಕೊಳ್ಳಿ. ದೇರ್ ಆರ್ ಎಫ್ ಮೋಡ್ಸ್ ಆಫ್ ವೈಬ್ರೇಷನ್. ವೈಬ್ರೇಷನ್ ಆಗೋ ವಿಧಗಳು ಅಥವಾ ಮೋಡ್ಸ್ ಎಫ್ ಇದ್ರೆ, ಸೊ ಈಚ್ ಮೋಡ್ ಆಗ್ತಾನೆ ಹೇಳಿದ್ನಲ್ಲ, ಈಚ್ ಮೋಡ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಡಯಾಟಾಮಿಕ್ ಮಾಲಿಕ್ಯೂಲ್ ಕಾರ್ಬನ್ ಮೊನಾಕ್ಸೈಡ್ ನೋಡಿ. ಓಕೆನಾ, ಇದೆ ಕಾರ್ಬನ್ ಆಕ್ಸಿಜನ್, ಕಾರ್ಬನ್ ಮೊನಾಕ್ಸೈಡ್ 1 ಮೋಡ್ ಇತ್ತಲ್ವ. ಆಕ್ಸಿಜನ್ಗಳು ಹಿಂದೆ ಮುಂದೆ ಅಷ್ಟೇ, ಕಾರ್ಬನ್ ಮತ್ತು ಆಕ್ಸಿಜನ್ ಆಟಮ್ಗಳು ಈ ಥರ ಹಿಂದೆ ಮುಂದೆ ಹೋಗ್ತಾ ಇರ್ಬೋದು. ಸೊ ಒಂದೇ ಮೋಡು. ಸೊ 1 ಮೋಡ್ ಇಂಟ್ರೊಡ್ಯೂಸಸ್ 2 ಡಿಗ್ರಿ ಆಫ್ ಫ್ರೀಡಮ್ ಅಂದೆ. ಸೊ ಪಾಲಿಅಟಾಮಿಕ್ ಮಾಲಿಕ್ಯೂಲ್ಗಳಿಗೆ ಈ ಥರ ಸುಮಾರು ಮೋಡ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ನೋಡಿ, ಈ ಥರ ಬೆಂಡಿಂಗ್ ಆಗ್ತಿರೋ ಥರ ಮೋಡೊಂದು, ಬೆಂಡಾಗಿ ಈ ಕಡೆ ಬರ್ತಾ ಇರುತ್ತೆ, ಇದು ಹಿಂಗೆ ಒಳಗೆ ಹೋಗ್ತಾ ಇರುತ್ತೆ, ಈ ಥರ ಸುಮಾರು ಮೋಡ್ಸ್ ಇರ್ತವೆ. ಸೊ ಪ್ರತಿ ಮೋಡು 2 ಡಿಗ್ರಿ ಆಫ್ ಫ್ರೀಡಮ್ ಇಂಟ್ರೊಡ್ಯೂಸ್ ಮಾಡುತ್ತೆ. ಸೊ ನಿಮ್ಮ ಹತ್ರ ಎಫ್ ಮೋಡ್ಸ್ ಇತ್ತು ಅಂದ್ಕೊಳ್ಳಿ, ಎಫ್ ಮೋಡ್ಸ್ ಆಫ್ ವೈಬ್ರೇಷನ್. ಪ್ರತಿ ಮೋಡು 2 ಡಿಗ್ರಿ ಆಫ್ ಫ್ರೀಡಮ್ ಇಂಟ್ರೊಡ್ಯೂಸ್ ಮಾಡ್ತಲ್ಲ, ಪ್ರತಿ ಮೋಡು. ಹಂಗಾರೆ ಎಫ್ ಮೋಡ್ ಎಷ್ಟು ಡಿಗ್ರಿ ಆಫ್ ಫ್ರೀಡಮ್ ಇಂಟ್ರೊಡ್ಯೂಸ್ ಮಾಡ್ತು? 2f ಡಿಗ್ರಿ ಆಫ್ ಫ್ರೀಡಮ್ ಇಂಟ್ರೊಡ್ಯೂಸ್ ಮಾಡ್ತು. ಹಂಗಾರೆ ಡಿಗ್ರೀಸ್ ಆಫ್ ಫ್ರೀಡಮ್ ಆಫ್ ಎ ಪಾಲಿಅಟಾಮಿಕ್ ಮಾಲಿಕ್ಯೂಲ್ ಎಷ್ಟು? 3 ರೊಟೇಷನ್, 3 ಟ್ರಾನ್ಸ್ಲೇಷನ್, 3 ರೊಟೇಷನ್, 6 ಪ್ಲಸ್ 2f ಡಿಗ್ರೀಸ್ ಆಫ್ ಫ್ರೀಡಮ್ ಫಾರ್ ವೈಬ್ರೇಷನ್. ಅಂದರೆ ಎಫ್ ಮೋಡ್ಸ್ ಆಫ್ ವೈಬ್ರೇಷನ್ ಇದೆ. 1 ಮೋಡ್ ಇಂಟ್ರೊಡ್ಯೂಸಸ್ 2 ಡಿಗ್ರಿ ಆಫ್ ಫ್ರೀಡಮ್. ಸೊ ರಿಮೆಂಬರ್ ದಟ್ 1 mode of vibration introduces 2 degree of freedom. So number of degrees of freedom of a polyatomic molecule is 6 plus 2f. 6 in this 6, 3 due to translation, 3 due to rotation, and 2f are the number of degrees of freedom due to vibration.
So F modes of vibration are there, 2F degrees of freedom of vibration. So total number of degrees of freedom is 6 plus 2F. That's about the degrees of freedom of a polyatomic molecule. So in this class you learnt about degrees of freedom. So what is degree of freedom? The degrees of freedom are the number of independent variables required to completely describe the motion of a molecule. Okay, so monatomic molecule has 3 degrees of freedom, diatomic molecule, rigid diatomic molecule has 5 degree of freedom. In general, diatomic molecule means if they don't specify means it is rigid only by default. So rigid diatomic molecule 5 degrees of freedom, non-rigid diatomic molecule 7 degrees of freedom. Triatomic molecule, linear triatomic molecule. Linear triatomic molecule means molecule is in a straight line like carbon dioxide. So it also has 7 degrees of freedom. Non-linear triatomic molecule, ozone, it has 6 degrees of freedom. And by default triatomic molecule means it is linear only. And polyatomic molecule means molecule containing more than 3 atoms, that is called polyatomic molecule, and it has 6 plus 2F degrees of freedom. Okay, thank you.